ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂದ್ರೆ ಏನು ಸರ್? ಅಕ್ರಮವಾಗಿ ಸಾರ್ವಜನಿಕರನ್ನು ಬಂಧನ ಮಾಡುವಂಥದ್ದು, ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡುವಂಥ ಇಂಥ ಪ್ರಕರಣಗಳನ್ನು ಪೊಲೀಸ್ನವರು ಸಾರ್ವಜನಿಕರಿಗೆ ಮಾಡಿದಾಗ ಅಂಥ ಪ್ರಕರಣಗಳು ಸಾರ್ವಜನಿಕರು ದೂರು ನೀಡೋದಕ್ಕೆ ಒಂದು ವೇದಿಕೆ, ಪ್ರಾಧಿಕಾರ. ಈ ಹಿಂದೆ ಯಾವ ಆಧಾರದ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಸರ್? ಕಾನೂನು ಸೇವೆ, ನಾಗರಿಕ ಸಮಾಜದಲ್ಲಿ ಕೊಡುಗೆ, ಸಮಾಜ ಸೇವೆ ಪರಿಗಣಿಸಿ ಈ ಒಂದು ಹುದ್ದೆಗೆ ನೇಮಕಾತಿ ನಡೆಯುತ್ತೆ ಸರ್. ಏನಕ್ಕೆ ಸದಸ್ಯರಾಗಬೇಕು ಅಂತ ನೀವು ಹೊರಟ್ರಿ? ಏನ್ ಕಾರಣ ಇಟ್ಕೊಂಡಿದ್ರ? ಬಡ ಜನರು, ಮಧ್ಯಮ ವರ್ಗದವ್ರಿಗೆ ಆಗುವಂಥ ಅನ್ಯಾಯ, ದಬ್ಬಾಳಿಕೆ ವಿರುದ್ಧ ಆ ಒಂದು ವರ್ಗಕ್ಕೆ ಕೆಲಸ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ನೀವು ಶಿಸ್ತು ಕ್ರಮ ಮಾಡ್ತೀರಾ, ಬಟ್ ಆ ಸರ್ಕಾರ ಎಷ್ಟು ಮಟ್ಟಿಗೆ ಅದನ್ನು ತಗೊಳುತ್ತೆ? ಇವತ್ತು ಅಡಿಷನಲ್ ಎಸ್ ಪಿಯಿಂದ ಮೇಲೆ ಬರುವಂಥ ದರ್ಜೆ ಅಧಿಕಾರಿಗಳ ವಿರುದ್ಧ ಇರುವಂಥ ವಿಚಾರಣೆಗಳು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ನಿರ್ವಹಿಸ್ತಾ ಇದೆ. ಪ್ರಾಧಿಕಾರದಲ್ಲಿ ಕೇಸನ್ನ ಫೈಲ್ ಮಾಡ್ಕೊಂತೀರಾ, ಇಲ್ಲ ಫುಲ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಡ್ತೀರಾ, ಅಥವಾ IPS ಹೊರತುಪಡಿಸಿ ಮಾಡ್ತೀರಾ? IPS ಆಫೀಸರ್ ಅಂಥವ್ರ ಮೇಲೆ ದೂರು ಬರುವಂಥ ವಿಚಾರಣೆ ಮಾಡೋದಕ್ಕೆ ಅಂತಾನೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ. ಈಗ ಏನೋ ಸಮಸ್ಯೆ ಆಗಿರುತ್ತೆ, ಇಮ್ಮಿಡಿಯೇಟ್ ಆಗಿ FIR ಹಾಕ್ಸ್ಬೇಕು, ಇನ್ನೊಂದೇನೋ ಯಾರಿಗೂ ಡೈರೆಕ್ಷನ್ ಕೊಡಬೇಕು. ನಿಮ್ದೆಲ್ಲ ಏನು, ಎಷ್ಟು ಅಥಾರಿಟಿ ಇದೆ ನಿಮಗೆ? FIR ಹಾಕಿ ಅಂತ ನಾವು ಹೇಳಲ್ಲ, ಡೈರೆಕ್ಷನ್ ಕೊಡಕ್ಕೆ ನಮ್ಗೆ ಅಥಾರಿಟಿ ಇಲ್ಲ. ಈ ಸುಳ್ಳು ಪ್ರಕರಣ ಅಥವಾ ರಾಜಕೀಯ ವ್ಯಕ್ತಿಗಳ ಮೇಲೆ ಸ್ವತಂತ್ರವಾಗಿ ಏನಾದರೂ ದೂರುಗಳು ಬಂದಾಗ ಅವಾಗೆಲ್ಲ ಯಾವ ಥರ ರಿಯಾಕ್ಟ್ ಮಾಡಿ? ದೂರಿಗೆ ಅಂತಿಮವಾಗಿ ನ್ಯಾಯ ಕೊಡಿಸಬೇಕಾಗಿರೋದು ಸಾಕ್ಷ್ಯಾಧಾರ ಮಾತ್ರ. ಇಲ್ಲಿ ಯಾವುದೇ ರಾಜಕೀಯ ಅಥವಾ ಪ್ರಭಾವ ಇದೇನು ಕೆಲಸ ಮಾಡಲ್ಲ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಮೋಹನ್ ಕುಮಾರ್ ದಾನಪ್ಪನವರು, ಮೂಲತಃ ಯಾವ ಊರು ನಿಮ್ಮದು? ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸರ್. ಓಕೆ, ಏನು ವರ್ಕ್ ಮಾಡ್ತಾ ಇದ್ರಿ ಮುಂಚೆ? ನಾನೊಂದು ಕೃಷಿ ಕುಟುಂಬದಿಂದ ಜನಿಸಿದಂಥವನು. ಅಲ್ಲಿಂದ ಸರ್ಕಾರಿ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿತು. ನಂತರ LLB ಮಾಡ್ಕೊಂಡೆ. LLB ಆದಮೇಲೆ ವಕೀಲರಾಗಿ 2011ರಿಂದ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಓಕೆ, ಇವಾಗ ಸ್ಟಿಲ್ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೆ. 2018ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನೋಟರಿಯಾಗಿ ಅಪಾಯಿಂಟ್ ಆದೆ. ನಂತರದಲ್ಲಿ ಹೈಕೋರ್ಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಡ್ವೊಕೇಟಾಗಿ ಕೆಲಸ ಮಾಡಿದೆ. ಪ್ರಸ್ತುತ ಈಗ ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಓಕೆ, ಈ ಹಿಂದೆ ಯಾವ ಆಧಾರದ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಸರ್? ಸರ್, ಈ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಿವಿಲ್ ಸೊಸೈಟಿಯಿಂದ ಒಬ್ಬರು ನೇಮಕ ಮಾಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಹೌದು, ಅದರಲ್ಲಿ ಸಮಾಜ ಸೇವೆ ಅರ್ಹತೆ ಇರಬೇಕಲ್ಲ, ಒಂದು ಮಾನದಂಡ ಇರುತ್ತಲ್ಲ. ಹೌದು, ಕ್ವಾಲಿಫಿಕೇಶನ್ ಮಿನಿಮಮ್ ಡಿಗ್ರಿ, ಸ್ನಾತಕೋತ್ತರ ಪದವಿ, ಕಾನೂನು ಸೇವೆ, ನಾಗರಿಕ ಸಮಾಜದಲ್ಲಿ ಕೊಡುಗೆ, ಸಮಾಜ ಸೇವೆ, ಬಡತನ ನಿರ್ಮೂಲನೆ, ಈ ಥರ ಸೇವೆ, ಒಟ್ಟಾರೆ ಸೇವೆಯನ್ನು ಪರಿಗಣಿಸಿ ಈ ಒಂದು ಹುದ್ದೆಗೆ ನೇಮಕಾತಿ ನಡೆಯುತ್ತೆ ಸರ್. ಈ ಒಂದು ಸೇವೆಗಳನ್ನು ಕಳೆದ 15-16 ವರ್ಷಗಳಿಂದ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ಓಕೆ, ಇದನ್ನು ಬಿಟ್ಬಿಟ್ಟು ಈ ಲಾಯರ್ ಕೆಲಸ ಬಿಟ್ಟು ಬೇರೆ ಏನೇನು ಆಕ್ಟಿವಿಟಿ ಮಾಡ್ತಾ ಇದ್ರಿ ನೀವು? ಲಾಯರ್ ಕೆಲಸ ಬಿಟ್ಟು ಹಿಂದೆ ಕೃಷಿ ಚಟುವಟಿಕೆ ಮಾಡಿದ್ದೀನಿ ಸರ್. ನಂತರದಲ್ಲಿ ಸಂಘಟನೆಗಳು, ಹೋರಾಟಗಳು ಮಾಡಿದ್ದೀನಿ. ಸಾರ್ವಜನಿಕರ ಸಮಸ್ಯೆಗಳ ಕುರಿತಾಗಿ, ದಲಿತ ಸಮುದಾಯಗಳು ಅವ್ರಿಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯ ಸೌಕರ್ಯಗಳ ಸಲುವಾಗಿ, ಹಿಂದಿದ್ದಂಥ ಅಸ್ಪೃಶ್ಯತ ಆಚರಣೆಗಳು, ದಬ್ಬಾಳಿಕೆಗಳು, ಮಾನವ ಹಕ್ಕುಗಳ ಉಲ್ಲಂಘನೆಗಳ ವಿರುದ್ಧ, ಇಂಥ ಎಲ್ಲ ಪ್ರಕ್ರಿಯೆಗಳ ವಿರುದ್ಧ ನಾನು ಹಿಂದೆ ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಂತರದಲ್ಲಿ ನಾಗರಿಕ ಸಮಾಜಕ್ಕೆ, ಜನಗಳಿಗೆ ಜಾಗೃತಿ ಮೂಡಿಸ್ಬೇಕನ್ನೋ ಸಲುವಾಗಿ ವಿಶಿಷ್ಟವಾಗಿ ಮೂಡಿಸ್ಬೇಕು. ಈಗ ಜಾಗೃತಿ ಅಂದ್ರೆಗಿನ ಹಿಂದಿನಿಂದ ಕಾರ್ಯಕ್ರಮಗಳು, ಸ್ಟೇಜ್ ಕಾರ್ಯಕ್ರಮಗಳು ಮಾಡ್ತೀವಿ, ಬಿಡ್ತೀವಿ, ಅದು ಒಂದು ರೀತಿ ಬಟ್ ವಿಶಿಷ್ಟವಾಗಿ ಏನಾದರೂ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು. ಒಂದು ಸಾಮಾಜಿಕ ಪಿಡುಗುಗಳು ಏನಿದೆ ಅದನ್ನು ಸಾರ್ವಜನಿಕರಿಗೆ ತಲುಪಿಸ್ಬೇಕನ್ನೋ ಸಲುವಾಗಿ ಮ್ಯಾರಥಾನ್ ಮೂಲಕ, ರಾಜ್ಯದಲ್ಲಿ ಮ್ಯಾರಥಾನ್ ಮೂಲಕ ಹಲವಾರು ಆಂಬುಲೆನ್ಸಿಗೆ ದಾರಿ ಬಿಡಿ, ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಅನ್ನುವ ಕಾನ್ಸೆಪ್ಟಲ್ಲಿ ಒಂದು 21 ಕಿಲೋಮೀಟರ್ಗಳ ಕಾಲ, 21 ಕಿಲೋಮೀಟರ್ ಮ್ಯಾರಥಾನ್. ಆಮೇಲೆ ಡ್ರಗ್ಸ್ ಹಾವಳಿ ಹೆಚ್ಚಿರೋದ್ರಿಂದ ಅದನ್ನು ಹಾವಳಿಯಿಂದ ಹೊರಗೆ ಬರೋದಕ್ಕೆ ಆ ಜಾಗೃತಿಗಾಗಿ ಒಂದು 21 ಕಿಲೋಮೀಟರ್ ಮಾಡಿದ್ದೀನಿ. ನಂತರ ಈ ಮತದಾನದ ಸಂದರ್ಭಗಳಲ್ಲಿ ಸಾರ್ವಜನಿಕರು ಮತ್ತು ಯುವಕರು ಅಥವಾ ಸರ್ಕಾರಿ ನೌಕರರು ಹೆಚ್ಚಿನ ಹೊತ್ತು ಮತದಾನದಲ್ಲಿ ಪಾಲ್ಗೊಳ್ಳೋದಲ್ಲ. ಯಾಕಂದರೆ ಈ ಮತದಾನ ಬಂದಂಥ ಸಂದರ್ಭದಲ್ಲಿ ಗೌರ್ಮೆಂಟ್ 1 ಅಥವಾ 2 ದಿನಗಳ ಕಾಲ ಸರ್ಕಾರಿ ರಜೆ ಅನೌನ್ಸ್ ಮಾಡಿಬಿಡುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, 2 ದಿನ ರಜೆ ಸಿಗುತ್ತೆ ಅಂದ್ಕೊಂಡು ಟೂರ್ ಹೋಗ್ಬಿಡ್ತಾರೆ ಜನ. ಬಟ್ ಮತದಾನದ ಸಂಖ್ಯೆ ತೀರಾ ಕಡಿಮೆ. ಸೊ ನಮಗೆ ಸಂವಿಧಾನ ನೀಡಿರುವಂಥ ಹಕ್ಕು ಮತದಾನ. ನಾವು ಅದರಲ್ಲೇ ಪಾಲ್ಗೊಳ್ಳದೆ ಜನಪ್ರತಿನಿಧಿಗಳನ್ನ ದೂಷಣೆ ಮಾಡ್ತೀವಿ ಅನ್ನೋದು ಅದು ನಮ್ಮ ತಪ್ಪಾಗುತ್ತೆ. ಸೊ ಹಂಗಾಗಿ ಮತದಾನದ ಜಾಗೃತಿ ಆಗಬೇಕು ಅನ್ನೋ ಸಲುವಾಗಿ ಡೆಲ್ಲಿಲಿ ಕರ್ನಾಟಕ ಭವನದಿಂದ ಕೆಂಪುಕೋಟೆವರೆಗೆ 28 ಕಿಲೋಮೀಟರ್ಗಳ ಕಾಲ ನಿರಂತರವಾಗಿ ರಾಷ್ಟ್ರಧ್ವಜ ಹಿಡ್ಕೊಂಡು ಮ್ಯಾರಥಾನ್ ಮಾಡಿ ಜಾಗೃತಿ ಮೂಡಿಸಿದೆ. ಅದು ರಾಜ್ಯದಲ್ಲಿ ಕೂಡ ರೆಕಗ್ನೈಸ್ ಆಯಿತು. ಅದನ್ನು ನಂತರ ಪರಿಗಣಿಸಿದ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಸಚಿವರುಗಳು, ರಾಜ್ಯಪಾಲರು,
ಪ್ರಶಂಸನೆ ಪತ್ರ ನೀಡಿ ಅಭಿನಂದಿಸಿದರು. ನಂತರದಲ್ಲಿ ಇದು ಯಾವ ಇಯರಲ್ಲಿ? ಇದು 2023ನಲ್ಲಿ 22 ಸೆಪ್ಟೆಂಬರ್ನಲ್ಲಿ ಆಗಿರುವಂಥದ್ದು. 2023ರಲ್ಲಿ ಈ ಯುವ ಜನತೆ ಏನಾಗ್ತಾ ಇದೆ, ಪ್ರತಿಯೊಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆಕ್ಟಿವ್ ಆಗಿದ್ದಾರೆ. ಯೂತ್ಸ್ ಬರಬೇಕಾದ ಜಾಗ ಎಲ್ಲಿ ಮೇನ್ ಸ್ಟ್ರೀಮಿಗೆ ಬರ್ತಾ ಇರಲಿಲ್ಲ. ಯುವ ಜನತೆ ದೇಶ ಸೇವೆಗೆ ಮುಂದಾಗಿ ಭಾರತೀಯ ಸೇನೆಗೆ ಸೇರಲು ಮುಂದಾಗಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾರ್ಗಿಲ್ ನಗರದಿಂದ ಹಿಡಿದು ಕಾರ್ಗಿಲ್ ಸ್ಮಾರಕದವರೆಗೆ 42 ಕಿಲೋಮೀಟರ್ಗಳ ಕಾಲ ರಾಷ್ಟ್ರಧ್ವಜ ಹಿಡಿದು 5 ಗಂಟೆ ಅವಧಿಯಲ್ಲಿ ಮ್ಯಾರಥಾನ್ ಮಾಡಿಸಿದೆ. ಅದು ಇವತ್ತು ರಾಜ್ಯ ಸೇರಿದಂತೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಉತ್ತಮವಾದ ಜಾಗೃತಿ ಕಾರ್ಯಕ್ರಮವಾಗಿ ಹೊರಬಂತು. ಅದು ರಾಜ್ಯ ಸರ್ಕಾರ ಮತ್ತು ಗವರ್ನರ್ ಅವರು ಕೂಡ ಗುರುತಿಸಿ ಒಂದು ಅಭಿನಂದನೆ ನೀಡಿರ್ತಾರೆ ಸರ್. ಹಾಗಾಗಿ ಈ ಸ್ಪೋರ್ಟ್ಸಲ್ಲಿ ಕೂಡ ಒಂದು ಉತ್ತಮವಾದ ಹೆಸರು ಸೇವೆಯನ್ನು ಮಾಡಿದ್ದೀನಿ. ಸ್ಪೋರ್ಟ್ಸಲ್ಲಿ ಏನು ಮಾಡಿದ್ದೀರಾ? ಸ್ಪೋರ್ಟ್ಸಲ್ಲಿ ಮ್ಯಾರಥಾನ್ಗಳು ನಿರಂತರವಾಗಿ ಮ್ಯಾರಥಾನ್ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಇದ್ದೀರಾ? ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂದ್ರೆ ಹಿಂದೆ ಕಾಲೇಜ್ ದಿನಗಳಲ್ಲಿ, ಶಾಲೆ ಕಾಲೇಜ್ ದಿನಗಳಲ್ಲಿ ಕಬಡ್ಡಿ ಆಟದಲ್ಲಿ ಇದ್ದೀನಿ. ಹಿಂದೆ ಡಿಗ್ರಿ ಓದಬೇಕಾದಂಥ ಸಂದರ್ಭದಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆಗಳಿಗೆಲ್ಲ ಭಾಗವಹಿಸಿದ್ದೀನಿ. ಇಂಥ ಚಟುವಟಿಕೆಗಳು ನಿರಂತರವಾಗಿ ನಡೆದಿದೆ. ಈಗಲೂ ಕೂಡ ಇವತ್ತಿಗೂ ನಾನು ಆಸ್ ಎ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಮೆಂಬರ್ ಆದರೂ ಕೂಡ ದಿನಕ್ಕೆ 2 ಬೆಳಗ್ಗೆ 1 ರಿಂದ 2 ತಾಸುಗಳ ಕಾಲ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸಂಜೆ ಆಯ್ತು ಅಂದ್ರೆ ಹಲವಾರು ಈ ಜಿಮ್ಗೆ ಸಂಬಂಧಪಟ್ಟಂತ ಸ್ಪೋರ್ಟ್ಸ್ ಅಲ್ಲಿ ಇವತ್ತಿಗೂ ಆಕ್ಟಿವ್ ಇದ್ದೀನಿ. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕ ಪಿಡುಗುಗಳ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಮಹತ್ ಗುರಿಗಳನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ನೆರವೇರಿಸಬೇಕನ್ನೋ ಸಲುವಾಗಿ ಇವತ್ತಿಗೂ ಕೂಡ ನಾನು ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ನನ್ನ ಕ್ರೀಡಾ ಚಟುವಟಿಕೆಗಳು ಯಾವತ್ತಿಗೂ ಕಡಿಮೆ ಆಗಿಲ್ಲ. ಪ್ರತಿದಿನ ಎದ್ದ ತಕ್ಷಣ ಮೊದಲು ಕ್ರೀಡಾ ಚಟುವಟಿಕೆ, ನಂತರ ದಿನನಿತ್ಯದ ಕೆಲಸ. ಇನ್ನು ಈ ಹಳ್ಳಿ ವಿದ್ಯಾರ್ಥಿಗಳಿಗೆ ಈಗ ಸ್ಪೋರ್ಟ್ಸ್ ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ಹೌದು ಈಗೆಲ್ಲ ಕ್ರಿಕೆಟ್ ಹಿಡಿದ್ಬಿಟ್ಟಿದ್ದಾರೆ. ಹೌದು ಈ ಮುಂಚೆ ಎಲ್ಲ ಕಬಡ್ಡಿ ಇತ್ತು, ಖೋಖೋ ಇತ್ತು. ಹೌದು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಥವಾ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ? ಎಸ್ ಸರ್. ಈಗಾಗಲೇ ನಾವೇನು ಮಾಡಿದೆ, ನಾನು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಆಗಿರೋದ್ರಿಂದ ಕಂಪ್ಲಿಯಲ್ಲಿ ಒಂದು ಯೂತ್ಸ್ಗಳನ್ನ ತಗೊಂಡು ತಾಲೂಕು ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಅಂತೇಳಿ ಮಾಡಿ ನಂತರದಲ್ಲಿ ಪ್ರತಿ ವರ್ಷದಲ್ಲಿ ಈಗ ಕಬಡ್ಡಿ ಹೇಗೆ ನಡೀತಾ ಇದೆ, ಈಗ ರಾಜ್ಯದಲ್ಲಿ ನಡೀತಾ ಇದೆ, ಅದೇ ಥರ ಅಮೇಚರ್ ಕಬಡ್ಡಿಗಳು ಹೇಗೆ ನಡೀತಿದೆ, ಅದೇ ಥರ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಗ್ರಾಮೀಣ ಪ್ರತಿಭೆಗಳನ್ನು ಬರೋದಕ್ಕೆ ಪ್ರತಿ ವರ್ಷನೂ ಕಾರ್ಯಕ್ರಮಗಳು ನಂಬ್ಕೊಂಡೇ ಬಂದಿದೆ. ಓಕೆ, ಇವಾಗ ಹಳ್ಳಿ ಅಂದರೆ ಈ ರೂರಲ್ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಇನ್ನೂ ಏನೆಲ್ಲ ಸಾಕಷ್ಟು ಸರ್ಕಾರದಿಂದ ಸಿಗುವ ಸವಲತ್ತುಗಳು ಏನು ಸಿಕ್ಕಿಲ್ಲ, ಹಿಂದುಳಿದ ಜನಗಳಿಗೆ ಏನು ಸಿಕ್ಕಿಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಯಾಕೆಂದ್ರೆ ನೀವು ಇಷ್ಟು ಹೋರಾಟ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಆ ಕಾರಣಕ್ಕೋಸ್ಕರ ಈ ಕ್ವಶನ್. ಸರ್, ಇವತ್ತು ಯೂತ್ಸ್ ಹೇಳಬೇಕು ಅಂತಂದ್ರೆಗಿನ ನಾವು ಯೂತ್ಸ್ಗಳು ಸರ್ಕಾರಿ ಸೌಲಭ್ಯ ಬಹಳಷ್ಟಿದೆ, ಎಲ್ಲ ಕ್ಷೇತ್ರದಲ್ಲೂ ಇದೆ, ಬಳಸ್ಕೊಳ್ಳೋ ಕಡಿಮೆ ಮತ್ತು ಅದರ ಬಗ್ಗೆ ಇರುವಂಥ ಜಾಗೃತಿಗಳು ತುಂಬ ಕಡಿಮೆ ಇದೆ. ಹಾಗಾಗಿ ಸ್ಪೋರ್ಟ್ಸಲ್ಲಿ ಇವತ್ತು ನೋಡಿ, ದೇಶದಲ್ಲಿ ರಾಷ್ಟ್ರದಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ, ಎಲ್ಲ ದೇಶದಲ್ಲಿ ಸುಮಾರು ಮೆಡಲ್ಸ್ಗಳು ಬರುತ್ತೆ. ಆದರೆ ಭಾರತದಲ್ಲಿ 1-2 ಗೋಲ್ಡ್ ಮೆಡಲ್ ಆಗುತ್ತೆ, ಉಳಿದಿದ್ದೆಲ್ಲ ಬ್ರಾಸು ಈ ಥರದ್ದೆಲ್ಲ ಆಗುತ್ತೆ. ಕಾರಣ ಏನು ಅಂತಂದ್ರೆಗಿನ ಸ್ಪರ್ಧಾಳುಗಳಿಗೆ ಸರಿಯಾದ ಸಹಕಾರ ಸಿಗ್ತಾ ಇಲ್ಲ. ಸಹಕಾರ ಯಾರು ಕೊಡಬೇಕು? ಗೌರ್ಮೆಂಟಿಂದ ಕೊಡಬೇಕಾ ಅಥವಾ ಆ ಒಂದು ಈಗ ಒಂದು ಅಸೋಸಿಯೇಷನ್ ಇರುತ್ತೆ ಬೇಸಿಕಲಿ, ಅವ್ರು ಕೊಡ್ಬೇಕಾ? ಸರ್, ಬರೀ ಅಸೋಸಿಯೇಷನ್ ಕೊಡೋದು ಅನ್ನೋದಕ್ಕಿಂತ ಸರ್ಕಾರನೂ ಕೊಡಬೇಕಾಗುತ್ತೆ. ಯಾಕಂದ್ರೆ ಈಗ ಸ್ಪರ್ಧೆಗೆ ಸುಮಾರು ಆರ್ಥಿಕ ಸಹಾಯ ಬೇಕೇ ಬೇಕು. ಯಾಕಂದ್ರೆ ಇವತ್ತು ಹೊರ ದೇಶಗಳಿಗೆ ಹೋಗ್ಬೇಕಂದ್ರೆಗಿನ ಇವತ್ತು ಫ್ಲೈಟ್ ಚಾರ್ಜ್ ಆಗಿರ್ಬೋದು, ಅಲ್ಲಿ ಅಕೊಮಡೇಷನ್ ಇರ್ಬೋದು, ಊಟ ವ್ಯವಸ್ಥೆ ಎಲ್ಲ ಅಸೋಸಿಯೇಷನ್ ಕೊಡುವಂಥ ದುಡ್ಡು ಸಾಲೋದಿಲ್ಲ ಸರ್. ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಈಗ ನಾವು ಏನಾದರೂ ಒಂದು ಗೋಲ್ಡ್ ಮೆಡಲ್ ಆಯ್ತು ಅಂದರೆ 5 ಕೋಟಿ 10 ಕೋಟಿ ಆಫರ್ ಕೊಡ್ತೀವಿ. ಸೊ ಅದನ್ನೇ ನಾವು ಈಗ ಒಂದು ಉತ್ತಮವಾಗಿ ಒಂದು ಒಳ್ಳೆ ಹೆಸರು ಮಾಡಿದಿರೋಂಥ ಸ್ಪರ್ಧಾಳುಗಳಿಗೆ ಬುನಾದಿ ಲೆವೆಲಲ್ಲೇ ಅವರಿಗೆ ಸಹಕಾರ, ಆರ್ಥಿಕತೆ ನೀಡಿದಾಗ ನಾವು ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ಸರ್ಕಾರಗಳು ಆಯಾ ಕಾಲಕ್ಕೆ ಇರುವಂಥ ಸರ್ಕಾರಗಳು ಪೋಷಣೆ ಮಾಡಲೇಬೇಕಾಗಿದೆ ಸ್ಪರ್ಧಾಳುಗಳನ್ನು. ನಂತರ ನೀವು ಹೇಳಿದಂಗೆ ಗ್ರಾಮೀಣ ಭಾಗದ ಜನರಿಗೆ ಏನು ಸಿಗಬೇಕು, ಅದು ಇವತ್ತು ಮೂಲಭೂತ ಸೌಕರ್ಯಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ಸರಿಯಾಗಿ ಸಿಕ್ಕಿಲ್ಲ. ಇವತ್ತಿಗೂ ಈಗ ನೀವು ಹೋರಾಟದ ಹಾದಿಯಿಂದ ಬಂದಿರೋದ್ರಿಂದ ನಾನು ಕೇಳ್ತೀನಿ, ಏನಕ್ಕೆ ಅಂತ ಅಂದ್ರೆ ಒಂದು ಹೋರಾಟದ ಹಾದಿಯಿಂದ ಬರ್ಬೇಕಂದ್ರೆ ಅದು ಒಂದು ಸ್ವಲ್ಪ ಅವ್ರ ಕಷ್ಟ ಗೊತ್ತಿರಬೇಕು. ಹೌದು. ಸೊ ರೂರಲ್ ಏರಿಯಾಗಳಲ್ಲಿ ಎಲ್ಲ ಕಡೆ ಒಂದು ಏನು ಸಮಸ್ಯೆಗಳಿತ್ತು ಅದೆಲ್ಲ ಸಾಲ್ವ್ ಆಗಿದೆಯಾ? ಇಲ್ಲ ಸರ್, ಆಗಿಲ್ಲ ಸರ್, ಇನ್ನೂ ಹಾಗೇ ಇದೆ. ಕಾಲ ಬದಲಾಗ್ತಾ ಇದೆ, ಮನುಷ್ಯ ಬದಲಾಗ್ತಾ ಇದ್ದಾನೆ, ಸಮಸ್ಯೆಗಳು ಇನ್ನೂ ಹಾಗೇ ಇದೆ. ಈಗ ಸಮಸ್ಯೆಗಳು ಯಾರು ಬದಲು ಮಾಡ್ತಾರೆ? ಸಮಸ್ಯೆಗಳು ಯಾರು ನಿರ್ಮೂಲನ ಮಾಡಕ್ಕೆ ಹೋಗ್ತಾರೆ? ಯಾವ ಸರ್ಕಾರದಿಂದ ಆಗುತ್ತಿದ್ದು? ಈಗ ಬಂದವರೆಲ್ಲ ಹೇಳ್ತಾ ಇರ್ತಾರೆ, ಎಲ್ಲ ಗೌರ್ಮೆಂಟ್ ಅವರು ನಾವು ಎಲ್ಲ ಸಹಾಯ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರಾದರೂ ಏನಾದರೂ ಮಾಡಿದಾರ ಇದುವರೆಗೂ? ನಿಮ್ಮ ಹೋರಾಟದ ಹಾದಿಯಿಂದ ನೀವು ಸುಮಾರು ಹೋರಾಟಗಳು ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ,
ನೀವು ಹೋರಾಟ ಮಾಡಿದಾಗಲಾದ್ರಲ್ಲಿ ಯಾವುದೋ ಒಂದು ಊರಿಗೆ ಏನೋ ಸಮಸ್ಯೆ ಇರುತ್ತೆ, ಆ ಸಮಸ್ಯೆ ಸಾಲ್ವ್ ಆಗಿದೆಯಾ? ಸರ್ ಈಗ ಬಂದ ಸರ್ಕಾರಗಳು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅದು ಹೇಳೋಕೆ ಸರ್ಕಾರ ಅಷ್ಟೇ. ಅದು ಯಾರು ಬಂದಿದ್ದಾರೆ ಒಬ್ಬರು ಬರ್ತಿರ್ತಾರೆ ಹೋಗೋರು ಹೋಗ್ತಿರ್ತಾರೆ, ಆ ವಿಷಯ ಅಲ್ಲ. ಸಂದರ್ಭಗಳು ಆ ಸಂದರ್ಭದಲ್ಲಿ ಮೂಲಭೂತ ಸೌಲಭ್ಯ ಸೌಕರ್ಯಗಳಿಗಾಗಿ ಹೋರಾಟಗಳು ಮಾಡಿದಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದು ಸ್ಪೆಸಿಫಿಕ್ ಉದ್ದೇಶ ಇಟ್ಕೊಂಡಾಗ ಅವೆಲ್ಲವನ್ನೂ ಈಡೇರಿಸ್ಕೊಂಡಿದ್ದೀವಿ ನಾವು. ಸಣ್ಣ ಪುಟ್ಟ ಸಿ ಸಿ ರಸ್ತೆಗಳು ಇರಲಿಲ್ಲ ಗ್ರಾಮೀಣ ಭಾಗಕ್ಕೆ 5-6 ಕಿಲೋಮೀಟರ್ಗಳು ಅಂತಲ್ಲಿ ರಸ್ತೆ ಪ್ರತಿಭಟನೆ ಅಂತ ಮಾಡಿ ಅಂಥ ರಸ್ತೆಗಳನ್ನು ನಿರ್ಮಿಸುವಂಥ ಕೆಲಸಗಳು ಆಗಿದ್ದಾವೆ. ಬಡ ಜನಗಳಿಗೆ ಸಿಗಬೇಕಾದಂಥ ಕೆಲವು ನಮ್ಮನ್ನು ಅರಸಿ ಬಂದಂಥವರಿಗೆ ಸೌಲಭ್ಯಗಳು ಕೊಡಿಸೋಂಥ ಪ್ರಯತ್ನನೂ ಭಾಳ ನಿರಂತರವಾಗಿ ಮಾಡಿದ್ವಿ ನಾವು. ಈಗ ರೂರಲ್ ಸ್ಟೂಡೆಂಟ್ಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಹಾಂ ಸರ್. ಈ ಹಳ್ಳಿ ಜೀವನ ಬೇರೆ ಥರ ಇರುತ್ತೆ. ಹೌದು. ಅಲ್ಲಿ ಸ್ಟೂಡೆಂಟ್ಗಳು ಎಲ್ಲರೂ ಇವಾಗ ಏನೆಲ್ಲ ಕಲಿಬೇಕಿತ್ತು ಕಲಿತಾ ಇದ್ದಾರಾ, ಅಥವಾ ಬೇರೆ ಏನೇನು ಸಮಸ್ಯೆ ಇದೆ ಇನ್ನೂ? ಸರ್ ಆಗಿನ ಕಾಲಕ್ಕೂ ಈಗಿನ ಕಾಲದ ವಿದ್ಯಾರ್ಥಿಗಳಿಗೂ ತುಂಬ ವ್ಯತ್ಯಾಸ ಇದೆ. ಆಗ ನಾವು ನಮ್ಮ ಕಾಲದಲ್ಲಿ ಹಿರಿಯರನ್ನ ಕಂಡಾಗ ಗೌರವಿಸ್ತಾ ಇದ್ವಿ. ಎಲ್ಲೇ ಬಸ್ ಟ್ರೈನ್ಗಳಲ್ಲಿ ಎಲ್ಲಾದ್ರೂ ಹಿರಿಯರು ಬಂತು ಅಂದ ತಕ್ಷಣ ಎದ್ದು ನಿಂತ್ಕೊಂಡು ಫಸ್ಟ್ ಅವ್ರಿಗೆ ಕೂಡಿಸ್ತಾ ಇದ್ವಿ. ಈ ಗುರು ಹಿರಿಯರು ಕಂಡ್ರೆ ಗೌರವಿಸ್ತಾ ಇದ್ವಿ, ನಮಸ್ತೆ ಅಂತ ಇದ್ವಿ. ಟೀಚರ್ ಮಾಸ್ಟರ್ಗಳನ್ನ ಕಂಡ್ರೆ ದೂರ ಓಡೋಗಿ ಬಿಡ್ತಿದ್ವಿ. ಇವೆಲ್ಲ ಇತ್ತು. ಬಟ್ ಈಗ ಪರಿಸ್ಥಿತಿ ಆಗಿಲ್ಲ. ಸಾಯ್ತಿರ್ತಾನೆ ಬದುಕ್ತಿರ್ತಾರೆ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಸಂಸ್ಕಾರ ಅನ್ನೋದಿಲ್ಲ. ವಿದ್ಯಾಭ್ಯಾಸದ ಕಡೆಗೆ ಆಗ ನಮ್ಮ ಕಾಲದ ಮೊಬೈಲ್ಗಳು ಇರಲಿಲ್ಲ. ಈಗ ದಿನದ 24 ಗಂಟೆ ಮೊಬೈಲು ಸೋಷಿಯಲ್ ಮೀಡಿಯಾದಲ್ಲೇ ಹೆಚ್ಚಿನ ಕಾಲ ವಿದ್ಯಾರ್ಥಿಗಳು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿರ್ದಿಷ್ಟವಾಗಿ ಗುರುಗಳನ್ನು ಸಾಧಿಸೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾ ಒಳ್ಳೇದಾ ಕೆಟ್ಟದ್ದಾ? ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ನೀವು ಈಗ ವಿದ್ಯಾರ್ಥಿಗಳಿಗಾಗಲಿ ಹಾ. ಬೇರೆ ಮೊಬೈಲ್ ಯಾರು ಸೋಷಿಯಲ್ ಮೀಡಿಯಾ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಅನಾವಶ್ಯಕವಾಗಿ, ಹ್ಮ್. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಚ್ಛಪಡ್ತೀರಾ? ಸರ್ ಅನಾವಶ್ಯಕ ಅಂತಂದ್ರೆ ನಾವು ಒಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಮುಖ್ಯವಾಗಿ ವಿದ್ಯಾಭ್ಯಾಸ ಬೇಕು, ದುಡಿಮೆ ಬೇಕು. ಇದು ಚೆನ್ನಾಗಿದ್ದಾಗ ಯೂಸ್ ಮಾಡಲಿ. ಬಟ್ ಯಾವುದಕ್ಕೆ ಏನಾದರೂ ಮಾಹಿತಿ ಪಡೆಯೋದಕ್ಕೆ ಮತ್ತು ಮಾಹಿತಿ ಇನ್ನೊಬ್ಬರಿಗೆ ತಿಳಿಸೋದಕ್ಕೆ ಬಳಕೆ ಆಗಬೇಕೇ ಹೊರತು ಪ್ರತಿನಿತ್ಯ ಅದರಲ್ಲಿ ನಿರಂತರವಾಗಿ ಚಟುವಟಿಕೆ ಅನಗತ್ಯ ಟೈಮನ್ನು ಅದರಲ್ಲಿ ಇವತ್ತು ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅವ್ರ ಜೊತೆಗೆ ಹೆಚ್ಚಿನ ಟೈಮ್ ಕಳಿಬೇಕಾದ ಜನ ಇವತ್ತು ಮೊಬೈಲಲ್ಲಿ ಕಳೀತಾ ಇದ್ದೀವಿ. ಸಂಬಂಧಗಳು ಅವಸಾನ ಆಗ್ತಾ ಇದೆ. ಇವತ್ತು ಯಾವುದೋ ಮದುವೆ ಮುಂಜೆ ಇಂಥ ಕಾರ್ಯಕ್ರಮ ಬಂದರೂ ಕೂಡ ನಾವೇನು ಮಾಡ್ತಾಯಿದ್ವಿ, ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತೀವಿ, ಇಲ್ಲಿ ಫೋನ್ ಮಾಡಿ ಹೇಳ್ತಾ ಇದ್ದೀವಿ. ಇವತ್ತು ಹೋಗಿ ಬರುವಂಥ ಸಂಬಂಧಗಳು ಕಡಿಮೆ ಆಗಿದೆ. ಗುರು ಹಿರಿಯರ ಬೆಲೆ ಅನ್ನೋದು ಕಡಿಮೆ ಆಗಿದೆ. ಸೊ ಈ ಮೊಬೈಲ್ನಿಂದ ಈ ಹಾವಳಿ ಇದಾಗಿದೆ. ಹಾಗಾಗಿ ಹೆಚ್ಚಿನ ಯುವಕರಿಗೆ ಹೇಳೋದು ಇಷ್ಟೇ, ಮೊಬೈಲ್ನ ಕಡಿಮೆ ಮಾಡಿ, ಮೊಬೈಲ್ ಬಳಕೆ ಬಿಡಿ. ಆದಷ್ಟು ನಿಮ್ಮ ಗುರುಗಳು ಏನಿದಾವ ಅದ್ರ ಕಡೆ ಗಮನ ಕೊಡಿ. ಹೆಚ್ಚಿನ ವಿದ್ಯಾಭ್ಯಾಸ ಕಲೀರಿ. ನಾಲೆಡ್ಜಿಂದ ಈ ದೇಶನ ಆಳೋದಕ್ಕೆ ಸಾಧ್ಯ ಇಲ್ಲ. ಈ ನಾಲೆಡ್ಜಿಂದ ಏನು ಬೇಕಾದರೂ ಈ ದೇಶದಲ್ಲಿ ಮಾಡ್ಬೋದು. ನಾಲೆಡ್ಜೇ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೆಚ್ಚಿನ ಟೈಮನ್ನು ವಿದ್ಯಾಭ್ಯಾಸಕ್ಕೆ ಕೊಡಿ, ಮೊಬೈಲ್ನ ಅವಾಯ್ಡ್ ಮಾಡಿ ಅನ್ನೋದು ನನ್ನ ಒಂದು ಮೆಸೇಜ್ ಸರ್. ಓಕೆ, ನೀವು ಹೋರಾಟ ಮಾಡಿದ್ರಲ್ಲ ಹೌದು ದೇಶದಲ್ಲಿ, ಹಾ. ನಿಮ್ದು ಒಂದು ಸಂಘಟನೆ ಕಟ್ಕೊಂಡು ಮಾಡಿದ್ರು ಅಥವಾ? ಸಂಘಟನೆನೇ ಸರ್. ಸಂಘಟನೆ ಮುಖಾಂತರನೇ ಬಂದಂಥವನು. ನಾನು ಕಾಲೇಜ್ ದಿನಗಳಲ್ಲಿ ನಮ್ಮ ತಂದೆಯವರು ಒಬ್ಬ ದಲಿತ ಸಂಘದ ಹೋರಾಟಗಾರರು, ಅವ್ರು ನೋಡ್ಕೊಂಡೇ ಬಂದಂಥವನು. ಆದ್ರೆ ನಮ್ಮ ತಂದೆಯವರು ನಾನು ಹೋರಾಟ ಮಾಡ್ತೀನಿ ಅಂತಂದ್ರು ಕೂಡ ನನ್ನ ಇಮಿಡಿಯೇಟಾಗಿ ಕರ್ಕೊಂಡಿರಲಿಲ್ಲ. ಫಸ್ಟ್ ವಿದ್ಯಾಭ್ಯಾಸ ಮಾಡು ನೀನು, ಡಿಗ್ರಿ PUC ಮಾಡ್ತಾಯಿದ್ದೆ. ಫಸ್ಟ್ ವಿದ್ಯಾಭ್ಯಾಸ, ಆಮೇಲೆ ಈ ಸಂಘಟನೆ ಎಲ್ಲ ವಿದ್ಯೆ ಇರುತ್ತೆ ಅಂದ್ಕೊಂಡು ಡಿಗ್ರಿ ಮುಗಿಸಿದೆ. ಡಿಗ್ರಿ ಆದಮೇಲೆ ಮತ್ತೆ ನಮ್ಮ ತಂದೆಯವರು ಹೇಳಿದ್ರು, ಇಲ್ಲ ನೀನು LLB ಮಾಡಬೇಕು, LLB ಮಾಡಿ ವಕೀಲನ ಆದಮೇಲೆ ಸಂಘಟನೆಗೆ ಅಲ್ಲಿ ತನಕ ನಿನಗೆ ಯಾವುದೇ ಪದಾಧಿಕಾರಿಗಳಾಗಲಿ ಯಾವುದೇ ಒಂದು ಪೋಸ್ಟ್ ಆಗಲಿ ಮೇನ್ ಸ್ಟ್ರೀಮಿಗೆ ನೀನು ಕರ್ಕೊಂಡು ಹೋಗಲ್ಲ. ಫಸ್ಟ್ ವಿದ್ಯಾಭ್ಯಾಸ ಕೊಡಬೇಕು. ವಿದ್ಯಾಭ್ಯಾಸ ಪಡೆದಾಗ ನಂತರ ನೀನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಒಂದು ಏನೂ ಮಾಡೋಕ್ಕಾಗಲ್ಲ ಅಂದಮೇಲೆ ನಾನು ವಕೀಲನಾಗೋ ತನಕ ನನ್ನ ತಂದೆ ಸಂಘಟನೆಯಲ್ಲಿ ಯಾವುದು ನಮ್ಮ ಪೋಸ್ಟ್ ಅಥವಾ ಯಾವುದು ಕೊಟ್ಟಿರಲಿಲ್ಲ. ಅಷ್ಟೇ ಹಿಂದೆ ಹೋಗ್ತಾ ಇದ್ದೆ. ಎಲ್ಲ ಸ್ಟೇಜ್ಗಳೆಲ್ಲ ರೆಡಿ ಮಾಡ್ತಾ ಇದ್ದೆ. ಅವ್ರಿಗೆ ಏನು ಬೇಕು ಎಲ್ಲವನ್ನೂ ಡಾಕ್ಯುಮೆಂಟ್ಸ್ ಆಗಲಿ ಕ್ರಿಯೇಟ್ ಮಾಡೋದಾಗಲಿ ಮನವಿ ಪತ್ರಗಳು ಬರ್ಕೊಡೋದಾಗಲಿ ರೆಡಿ ಮಾಡ್ಕೊಳ್ಳೋದು, ಜನ ಕರೆಸೋದು, ಇದೆಲ್ಲ ಮಾಡ್ತಾ ಇದ್ದೆ. ಬಟ್ ವಕೀಲನಾದ ಮೇಲೆ ಮೇನ್ ಸ್ಟ್ರೀಮಿಗೆ ಬಂದೆ. ಒಂದು ಬಳ್ಳಾರಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪೋಸ್ಟ್ ಕೊಟ್ಟರು, ಜಿಲ್ಲಾ ಗೌರವಾಧ್ಯಕ್ಷ ಅಂತೇಳಿ. ಅದರ ನಂತರ ಸಾಮಾಜಿಕ ರಂಗದಲ್ಲಿ ಬಂದೆ ನಾನು ಹೊರಗಡೆ. ಅಲ್ಲಿಂದ ಮೇನ್ ಸ್ಟ್ರೀಮಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ಓಕೆ, 2021-22 ಲಾಸ್ಟ್ ಆಯ್ತಾ ನಿಮ್ಮದು ಲಾಯರ್ಗಿರಿ? ಲಾಯರ್ಗಿರಿ ಅದು ಕಂಟಿನ್ಯೂ ಇದೆ ಸರ್. ಅಲ್ಲ ಅಂದ್ರೆ ಇವಾಗ ಫುಲ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕಿಲ್ಲ, ಅಥಾರಿಟಿಗೆ ಬಂದಾಗಿಂದ ಕಡಿಮೆ ಆಗಿದೆ. ಈಗ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಸದಸ್ಯರಾಗಿದ್ದೀರಾ. ಈ ಸದಸ್ಯರಾಗೋದಕ್ಕೆ ಏನಕ್ಕೆ ಸದಸ್ಯರಾಗಬೇಕು ಅಂತ ನೀವು ಹೊರಟ್ರಿ? ಏನು ಕಾರಣ ಇಟ್ಕೊಂಡಿದ್ದೀರಾ? ಸರ್ ಏನು ಚೇಂಜಸ್ ಮಾಡಬೇಕು ಅಂತ ಇದ್ದೀರಾ? ಎಸ್ ಸರ್. ಯಾಕೆ ಹೋಗ್ಬೇಕು ಅನ್ನೋದು ಅಂತಂದ್ರೆ ಈಗಿನ ಹಿಂದೆ ಅಧಿಕಾರದಿಂದ ಮಾಡೋ ಕೆಲಸ ಅಧಿಕಾರ ರಹಿತವಾಗಿ ಮಾಡೋ ಕೆಲಸಕ್ಕೂ ತುಂಬ ವ್ಯತ್ಯಾಸ ಇದೆ. ಅಧಿಕಾರ ರಹಿತವಾಗಿ ಎಷ್ಟೇ ಹೋರಾಟಗಳು ಮಾಡಿದರೂ ಕೆಲಸ ಆಗೋದು ಕಡಿಮೆ, ನ್ಯಾಯ ಕೊಡಿಸೋದು ಕಡಿಮೆ. ಇದೆಲ್ಲ ಅಧಿಕಾರ ಇಲ್ಲದೆ ಇದ್ದಾಗ. ಅಧಿಕಾರ ಇದ್ದಾಗ ಕೆಲಸಗಳು ಯಾವುದೇ ಒಂದು ನ್ಯಾಯಬದ್ಧವಾದ ಕೆಲಸಗಳನ್ನು ಮಾಡ್ತಾ ಹೋದ್ರೆಗಿನ ಆ ಒಂದು ಅಧಿಕಾರದ ಇದರಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ 100% ಆಗುತ್ತೆ. ಹಾಗಾಗಿ ನಾಗರಿಕ ಸಮಾಜಗಳಿಗೆ ಏನಾದರೂ ಸೇವೆ ಮಾಡಬೇಕು. ಹಿಂದಿನಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಹಿಂದುಳಿದ ಜನಾಂಗದ ಪರವಾಗಿ. ಅಟ್ಲೀಸ್ಟ್ ಇಲ್ಲಿ ಬಂದಂಥವ್ರು ಇವತ್ತು ಪ್ರಾಧಿಕಾರ, ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಯಾಕೆ ಬರಬೇಕು? ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಬರೋಂಥವ್ರು ಯಾರಿದೆ? ಬಡ ಜನರು ಮಧ್ಯಮ ವರ್ಗದವ್ರಿಗೆ ಆಗುವಂಥ ಅನ್ಯಾಯ ದಬ್ಬಾಳಿಕೆ ವಿರುದ್ಧ ಬರ್ತಾರೆ. ಸೊ ಅಟ್ಲೀಸ್ಟ್ ಅಲ್ಲಿ ಹೋಗಿ
ಆ ಒಂದು ವರ್ಗಕ್ಕೆ ಕೆಲಸ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂದ್ರೆ ಏನು ಸರ್? ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತಂದ್ರೆಗಿನ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಕೆಲಸಗಳನ್ನು ಮಾಡುವಲ್ಲಿ ಕರ್ತವ್ಯ ಲೋಪ, ಅವ್ರ ಮೇಲೆ ದುರ್ನಡತೆ, ಗಂಭೀರ ದುರ್ನಡತೆ ಮಾಡುವಂಥದ್ದು, ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಮತ್ತು ಅಕ್ರಮವಾಗಿ ಸಾರ್ವಜನಿಕರನ್ನು ಬಂಧನ ಮಾಡುವಂಥದ್ದು, ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡುವಂಥ ಇಂಥ ಪ್ರಕರಣಗಳನ್ನು ಪೊಲೀಸ್ನವರು ಸಾರ್ವಜನಿಕರಿಗೆ ಮಾಡಿದಾಗ ಅಂಥ ಪ್ರಕರಣಗಳು ಸಾರ್ವಜನಿಕರು ದೂರು ನೀಡೋದಕ್ಕೆ ಒಂದು ವೇದಿಕೆ ಪ್ರಾಧಿಕಾರ. ಈ ಪ್ರಾಧಿಕಾರದಲ್ಲಿ 2 ವಿಭಾಗಗಳಿದೆ. ಒಂದು ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರ ಮತ್ತು ಒಂದು ರಾಜ್ಯ ಮಟ್ಟದ ಪೊಲೀಸ್ ದೂರುಗಳು ಪ್ರಾಧಿಕಾರ. ಇದರಲ್ಲಿ ವಿಂಗಡಣೆ ಹೆಂಗಾಗುತ್ತೆ ಅಂತಂದ್ರೆ ಪೊಲೀಸ್ PC ಇಂದ ಹಿಡಿದು DYSP ತನಕ ಇರುವಂಥ ರ್ಯಾಂಕ್ ದರ್ಜೆ ಅಧಿಕಾರಿಗಳ ಮೇಲೆ ಬರುವಂಥ ವಿಚಾರಣೆಗಳನ್ನು ಜಿಲ್ಲಾ ಮಟ್ಟದ ಪೊಲೀಸ್ ದೂರುಗಳ ಪ್ರಾಧಿಕಾರ ವಿಚಾರಣೆ ಕೈಗೊಳ್ಳುತ್ತೆ. ಅದೇ ರೀತಿ ಅಡಿಷನಲ್ SP ಮತ್ತು ಅದಕ್ಕಿಂತ ಮೇಲ್ಪಟ್ಟ ಅಧಿಕಾರಿಗಳು ಅಡಿಷನಲ್ SP, SP, DAG, IG ಈ ಥರ ಮೇಲ್ಮಟ್ಟ DG ತನಕ ಅವ್ರ ವಿರುದ್ಧ ಬರುವಂಥ ದೂರುಗಳನ್ನು ವಿಚಾರಣೆ ಮಾಡಿ ಆರೋಪಗಳು ತಪ್ಪು ಸಾಬೀತಾಯಿತು ಅಂದ ನಂತರ ಶಿಸ್ತು ಕ್ರಮ ನಾವೇನಿದ್ದೀವಿ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅವ್ರ ಮೇಲೆ ಆ್ಯಕ್ಷನ್ಗೆ. ಈಗ ನೀವು ಶಿಸ್ತು ಕ್ರಮ ಮಾಡ್ತೀರಾ, ಆಯ್ತಾ? ಹೌದು ಸರ್. ಬಟ್ ಆ ಸರ್ಕಾರ ಎಷ್ಟು ಮಟ್ಟಿಗೆ ಅದನ್ನು ತಗೊಳುತ್ತೆ? ಖಂಡಿತವಾಗ್ಲೂ ಮಾಡ್ತಾ ಇದೆ ಸರ್. ಎಷ್ಟು ನೀವು ಈ ಪ್ರಾಧಿಕಾರಕ್ಕೆ ಸದಸ್ಯರಾದ್ಮೇಲೆ ಈ ಪ್ರಾಧಿಕಾರ ಸ್ಟಾರ್ಟ್ ಆದಾಗ್ಲಿಂದ ಎಷ್ಟು ಜನಕ್ಕೆ ನೀವು ನ್ಯಾಯ ಕೊಡಿಸಿದ್ರಿ ಸರ್? ನಾನು ಬಂದು ಈಗ 1.5 ವರ್ಷ ಆಗ್ತಾ ಬಂತು. ನಾನು ಬಂದು ಪ್ರಥಮವಾಗಿ ಅದೇ ಬರೋ ಸಂದರ್ಭದಲ್ಲಿ ಒಬ್ಬ DYSP ವಿರುದ್ಧ ಸಾಬೀತಾಗಿರೋದ್ರಿಂದ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ವಿ ಒಂದು. ನಂತರದಲ್ಲಿ ನಾವು ಬಂದಾಗ ಅಂತರಗಿನ ಕಾಲಕ್ಕೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿಗಳು ಸುಮಾರು ವರ್ಷಗಳ ಕಾಲ ವಿಳಂಬ ಆಗಿದೆ. ವಿಳಂಬ ಆದ ನಂತರ ಏನಾಯಿತು, ಇವತ್ತು ಹಲವಾರು ಅದ್ರ ಜೊತೆಗೆ 2019ರಿಂದ ರಾಜ್ಯದಲ್ಲಿರೋ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಗಳಿಗೆ ಸದಸ್ಯರ ನೇಮಕಾತಿ ವಿಳಂಬ ಆಗಿತ್ತು. ಹಾಗಾಗಿ ಏನಾಗಿದೆ, ಬರುವಂಥ ಎಲ್ಲ ದೂರುಗಳು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಹಲವಾರು ಬಂದು ವಿಚಾರಣೆ ಆಗದೆ ಸುಮಾರು ಕಂಪ್ಲೇಂಟು ಹಾಗೆ ಕೂತ್ಕೊಂಡಿದೆ. ಸೊ ನಾವು ಬಂದ ಮೇಲೆ ತ್ವರಿತಗತಿಯಲ್ಲಿ ಈಗ ಏನಾಗುತ್ತೆ, ಪೊಲೀಸ್ ದೂರುಗಳ ಪ್ರಾಧಿಕಾರ ಜಿಲ್ಲಾ ಮಟ್ಟದ ಆ್ಯಕ್ಟಿವ್ ಇಲ್ಲ ಅಂದ್ಕೊಂಡು ಎಲ್ಲ ದೂರುಗಳನ್ನು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಕಳಿಸಿದೆ. ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ಬಂದಂಥ ಎಲ್ಲ ದೂರುಗಳನ್ನು ಪರಿಶೀಲನೆ ಮಾಡಿ ನಮ್ಮ ವ್ಯಾಪ್ತಿಗೆ ಬರೋಂಥ ದೂರುಗಳು ಮತ್ತು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಬರೋಂಥ ದೂರುಗಳನ್ನು ನೋಡಿಕೊಂಡು ನಾವು ಕೇಸುಗಳನ್ನು ಆಯಾ ಜಿಲ್ಲಾ ಪ್ರಾಧಿಕಾರಗಳಿಗೆ ಆಯಾ ರ್ಯಾಂಕ್ನ ಆಧಾರಿತವಾಗಿ ಕೆಲವು ಅಲ್ಲಿ ಕಳಿಸ್ತಾ ಇದ್ವಿ. ಇವತ್ತು ಅಡಿಷನಲ್ SP ಇಂದ ಮೇಲೆ ಬರುವಂಥ ದರ್ಜೆ ಅಧಿಕಾರಿಗಳ ವಿರುದ್ಧ ಇರೋಂಥ ವಿಚಾರಣೆಗಳನ್ನು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ನಿರ್ವಹಿಸ್ತಾ ಇದೆ. ಈಗ ನೀವು ಮ್ಯಾಕ್ಸಿಮಮ್ ಅಂತ ಅಂದರೆ ಈಗ AR ಆಫೀಸರ್ಗಳು ಇರ್ತಾರೆ, IPS ಇರ್ತಾರೆ, ಇವರೆಲ್ಲ ಇರ್ತಾರೆ. ಸೊ ನೀವು ಯಾವ ಮಟ್ಟದವರೆಗೂ ನೀವು ನಿಮ್ಮ ಪ್ರಾಧಿಕಾರದಲ್ಲಿ ಕೇಸನ್ನು ಫೈಲ್ ಮಾಡ್ಕೊತೀರಾ, ಇಲ್ಲ ಫುಲ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಡ್ತೀರಾ, ಅಥವಾ IPS ಹೊರತುಪಡಿಸಿ ಮಾಡ್ತೀರಾ? ಸರ್, ನಮಗೆ ಅಡಿಷನಲ್ SP ಇಂದ ಅಬೋ ಅಂತಂದ್ರಿಗಿನ ಅಡಿಷನಲ್ SP ಮಾತ್ರ IPS ಇರೋದಿಲ್ಲ, KSPS ಇರ್ತಾನೆ. SP ಲಿಂದ ಹಿಡಿದು DG ತನಕ IPS ಆಫೀಸರೇ ಇರ್ತಾರೆ. ಹೌದು. ಆ IPS ಆಫೀಸರ್ ಅಂಥವ್ರ ಮೇಲೆ ದೂರು ಬರೋಂಥ ವಿಚಾರಣೆ ಮಾಡೋದಕ್ಕೆ ಅಂತಾನೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ. ಸೊ ಫುಲ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ PC ಇಂದ ಹಿಡಿದು DG ತನಕನೂ ನೀವು ಎನ್ಕ್ವೈರಿ ಮಾಡಬಹುದು. PC ಇಂದ ಹಿಡಿದು DG ತನಕ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತ ಇದೆ, ಅವರಿಗೆ ಅಧಿಕಾರ ಕೊಟ್ಟಿದೆ. ಅದನ್ನ PC ಇಂದ ಹಿಡಿದು DYSP ತನಕ ಬರುವಂತ ಆರೋಪಗಳನ್ನ, ಅವ್ರ ಮೇಲೆ ಬರುವಂತ ದೂರುಗಳನ್ನ ವಿಚಾರಣೆ ಮಾಡೋದಕ್ಕೆ ಜಿಲ್ಲಾ ಮಟ್ಟದ ಪ್ರಾಧಿಕಾರಕ್ಕೆ ಅವಕಾಶ ಕೊಟ್ಟಿದೆ ಸರ್. ಓಕೆ. ಈಗ ನಿಮ್ಮ ಮೇಲೆ ಅಂದ್ರೆ ನೀವು ಸದಸ್ಯರು, ನಿಮ್ಮ ಮೇಲೆ ಯಾರೆಲ್ಲ ಅಧಿಕಾರಿಗಳು ಇರ್ತಾರೆ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಖಂಡಿತವಾಗಿ ಹೇಳ್ತೀನಿ ಸರ್. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ 5 ಜನ ವ್ಯಕ್ತಿಗಳನ್ನ ಒಳಗೊಂಡಂತ ಒಂದು ಆಯೋಗ ಇದು. ಅಧ್ಯಕ್ಷರಾಗಿ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಅಧ್ಯಕ್ಷರಾಗಿರ್ತಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ನಿವೃತ್ತ ನ್ಯಾಯಮೂರ್ತಿಗಳು ಜಸ್ಟಿಸ್ ಶ್ರೀ NK ಸುಧೀಂದ್ರ ರಾವ್ ಸಾಹೇಬರು ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ನಂತರದಲ್ಲಿ ಸಿವಿಲ್ ಸರ್ವಿಸ್ ವಿಭಾಗದಿಂದ ಒಬ್ಬರು ಸದಸ್ಯರಿರ್ತಾರೆ. ಸದ್ಯ ಯಾವುದು ನೇಮಕಾತಿ ಆಗಿಲ್ಲ, ಖಾಲಿ ಇದೆ ಹುದ್ದೆ. ನಂತರದಲ್ಲಿ ನಾಗರಿಕ ಸಮಾಜ ಸಿವಿಲ್ ಸೊಸೈಟಿಯಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಂತರದಲ್ಲಿ ರಾಜ್ಯದ ಹಿರಿಯ ಮಹಿಳಾ IPS ಅಧಿಕಾರಿ ಒಬ್ಬರು ಸದಸ್ಯರಾಗಿರ್ತಾರೆ. ನಂತರದಲ್ಲಿ ಒಬ್ಬ ಸದಸ್ಯ ಕಾರ್ಯದರ್ಶಿಯಾಗಿ ರಾಜ್ಯ ಪೊಲೀಸ್ ಇಲಾಖೆಯ G&HR ಗ್ರೀವೆನ್ಸಸ್ ಅಂಡ್ ಹ್ಯೂಮನ್ ರೈಟ್ಸ್ ವಿಭಾಗದ ADGP ಅವರು ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಓಕೆ. ಸೊ ಇವಾಗ ಏನೇ ತೀರ್ಮಾನ ಮಾಡ್ಬೇಕಂದ್ರೆ ಯಾವುದೇ ಒಂದು ಕಂಪ್ಲೇಂಟ್ ಬಂತಂತ ಅಂದಾಗ ನೀವು ಮುಂಚೆ ಅದನ್ನ ಸ್ಟಾರ್ಟಿಂಗ್ ನೀವು ಎನ್ಕ್ವೈರಿ ಮಾಡ್ತೀರಾ? ಅದಾದ ನಂತರ ನೀವು ಯಾರಿಗೆ ರಿಪೋರ್ಟ್ ಮಾಡ್ಬೇಕಾಗತ್ತೆ ಅದನ್ನೆಲ್ಲ? ಅಂದ್ರೆ ನೀವು ಸದಸ್ಯರುಗಳೆಲ್ಲ ಸೇರಿ ನಾವು ಅದನ್ನ ಒಂದು ದೂರು ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀವಿ. ಮೊದಲು ಗಂಭೀರತೆ ಏನು ಆರೋಪ ಇದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಆರೋಪ ಸಾಬೀತಾಯಿತು ಅಂದ್ರೆ ನಮ್ಮದೆಲ್ಲ ಹೋಮ್ ಡಿಪಾರ್ಟ್ಮೆಂಟ್ ಬರುತ್ತೆ, ಪೊಲೀಸ್ ಇಲಾಖೆ ಎಲ್ಲ ಸರ್ಕಾರದ್ದೇ. ಹಾಗಾಗಿ ಸರ್ಕಾರ ಗೃಹ ಇಲಾಖೆಗೆ
ಆರೋಪಿತ ವ್ಯಕ್ತಿ ಸಾಬೀತಾಯಿತು ಅಂದರೆ ಆರೋಪಗಳು ಅವ್ರ ಮೇಲೆ ಕ್ರಮಕ್ಕಾಗಿ ಗೃಹ ಇಲಾಖೆಗೆ ಶಿಫಾರಸು ಮಾಡುತ್ತೆ ಸರ್. ಸೊ ನಿಮ್ದು ಏನಂತ ಅಂದ್ರೆ ಇಲ್ಲಿಂದ ಫೈಲ್ನ ಇಲ್ಲಿ ನೀವು ಎನ್ಕ್ವೈರಿ ಮಾಡಿ ಆರೋಪ ಆದೇಶ ಇದೆಯಾ ಮಾಡಿ. ಇಲ್ವೋ ಆದೇಶನ ಪತ್ರವನ್ನ ನೀವು ಹೋಮ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಡ್ತೀವಿ ಸರ್. ಸೊ ಫೈನಲ್ ಆಗಿ ಅವ್ರು ಏನ್ ಬೇಕಂದ್ರೆ ಡಿಸಿಷನ್ ತಗೊಬೋದು. ಹೌದು, ಸರ್ಕಾರಕ್ಕೆ ಶಿಫಾರಸು ಮಾಡಿರ್ತೀವಿ ಸರ್. ಶಿಫಾರಸ್ ಮಾಡೋದು ಮಾತ್ರ ನಿಮ್ಮ ಪ್ರಾಧಿಕಾರದ ಒಂದು ಹೌದು ಮಟ್ಟ ಹೌದು ಅಷ್ಟೇ. ಹೌದು ಅದಾದ್ಮೇಲೆ ಎಗೇನ್ ಗೌರ್ಮೆಂಟ್ಗೆ ಬಿಟ್ಟಿದ್ದು ಹೌದು ಕರೆಕ್ಟಾ? ಹೌದು ಸರ್. ಸೊ ಹಾಗಾದ್ರೆ ನೋಡಿ ಇನ್ನೊಂದು ವಿಷಯ ಇದೆ ಇಲ್ಲಿ, ಸುಮಾರು ಕಂಪ್ಲೇಂಟ್ಗಳು ಹಾ. ಈಗ ನಿಜವಾಗ್ಲೂ ಆಗಿರುತ್ತೆ. ಹೌದು ಓಕೆ, ಹೌದು ಕೆಲವೊಂದು ಹ್ಮ್. ಉದ್ದೇಶ ಪೂರ್ವಕವಾಗಿ ಕಂಪ್ಲೇಂಟ್ ಮಾಡ್ತಾರೆ. ಹೌದು ಹೌದು ಅದು ನಿಮಗೆ ಗೊತ್ತಿರುತ್ತೆ, ಹೌದು. ನೀವು ನೋಡಿರ್ತೀರ. 100% 1.5 ವರ್ಷ ಅಂದ್ರೆ ಹೌದು. ಒಂದು 10 ಆದ್ರೂ ಬಂದಿರುತ್ತೆ minimum. ನೋಡಿದ್ದೀವಿ ಸರ್. ಹೌದು ಸರ್. ಸೊ ಅದಕ್ಕೆಲ್ಲ ಯಾವ ತರ ಇದು ಮಾಡ್ತೀರಾ? ಈಗ ನಾನು ಕಂಪ್ಲೇಂಟ್ ಕೊಡ್ತೀನಿ, ನಾನು ಒಬ್ಬ ಪೊಲೀಸ್ ಆಫೀಸರ್, ನನ್ನ ಮೇಲಧಿಕಾರಿನೋ ಹ್ಮ್. ಇಲ್ಲ ಕೆಳಾಧಿಕಾರಿನೋ ಹ್ಮ್. ಯಾರಿಗೋ ಒಬ್ಬ ನನಗೆ ಆಗಲ್ಲ, ಟೀಮ್ ಅಂತ ಎಲ್ಲಾ ಕಡೆ ಇದ್ದೇ ಹೌದು ಇರುತ್ತೆ. ಇದ್ದೇ ಅದು ಹೌದು obviously. ಹೌದು ಓಕೆ, ಹ್ಮ್. ಸೊ ಅದನ್ನ ನಾವೇನ್ ಚೇಂಜ್ ಹ್ಮ್. ಮಾಡಕ್ಕಾಗಲ್ಲ. ಹೌದು ಸರ್. ಸೊ ಆ ತರದಲ್ಲಿ ಕೆಲವೊಂದು ಉದ್ದೇಶ ಪೂರ್ವಕವಾಗಿ ಹ್ಮ್. ಉದ್ದೇಶಿತವಾಗಿ ಹ್ಮ್. ಕೊಡ್ತಾರಲ್ಲ ಕಂಪ್ಲೇಂಟ್. ಹ್ಮ್. ಕಂಪ್ಲೇಂಟ್ ಅಲ್ಲಿ ಏನು ಇರಲ್ಲ, ಹ್ಮ್. ಅಂದ್ರೆ ಏನು ಸಮಸ್ಯೆ ಇರಲ್ಲ, ಹಾ ನಮ್ಮ ಮೇಲೆ ದ್ವೇಷಕ್ಕೋಸ್ಕರ ಕೊಟ್ಟಿರ್ತಾರೆ. ಹೌದು ಸೊ ಆ ತರದನ್ನೆಲ್ಲ ಏನ್ ಮಾಡ್ತೀರಾ? ಈಗ ಕಂಪ್ಲೇಂಟ್ ಕೊಟ್ಟರ ಮೇಲೆ ಏನಾದ್ರು ಆಕ್ಷನ್ ತಗೊಂತೀರಾ, ಅಥವಾ ನಿಜವಾಗಿ ಆಗಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂತೀರಾ? ಆಗಿಲ್ಲ ಅಂದ್ರೆ ಹ್ಮ್. ಏನ್ ಆಕ್ಷನ್ ತಗೊಂತೀರಾ ನಿಮ್ಮ? ಸರ್, ಪ್ರಾಧಿಕಾರದಲ್ಲಿ. ಯಾವುದೇ ಪ್ರೇರಿತವಾಗಿರ್ಬೋದು, ದುರುದ್ದೇಶದಿಂದ ಕೊಟ್ಟಿರ್ಬೋದು, ಅಂತಿಮವಾಗಿ ಆ ದೂರಿಗೆ ಸಾಕ್ಷ್ಯಾಧಾರಗಳೇ. ಏನಕ್ಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, ನಿಜ, ಯಾಕೆಂದ್ರೆ ಸತ್ಯ. ಸುಮಾರು ಜನ ಆಗ್ತಾ ಇರುತ್ತೆ. ಅದಕ್ಕೆ ಇದನ್ನ ವಿಸ್ತಾರವಾಗಿ ಹೇಳ್ಬೇಕು ತಾವು. ಇಲ್ಲ, ಖಂಡಿತವಾಗಿಯೂ ಸರ್. ಯಾವುದೇ ಪ್ರೇರಿತವಾಗಿರ್ಬೋದು, ದುರುದ್ದೇಶದಿಂದ ಆಗಿರ್ಬೋದು, ದೂರು ಕೊಟ್ಟಿರ್ಬೋದು, ಈ ಪ್ರಕರಣದಲ್ಲಿ ಅಂತಿಮವಾಗಿ ಸಾಕ್ಷ್ಯಾಧಾರಗಳನ್ನೇ ಮುಖ್ಯವಾಗಿ ಪರಿಗಣಿಸೋದಿಲ್ಲ ಸರ್. ಸುಳ್ಳು ದೂರು ಕೊಟ್ಟಿದೆ ಅಂದ ತಕ್ಷಣ ಆಕ್ಷನ್ ತಗೊಳಕ್ಕಾಗಲ್ಲ. ಅಲ್ಲಲ್ಲ, ನೀವು ಸುಳ್ಳು ದೂರು ಅಂತ ಅಂದ್ರೆ ನಾನು ಹೇಳ್ಬಿಡ್ತೀನಿ ಸರ್. ಪರ್ಪಸ್ಫುಲ್ ಆಗೇ ಕೊಟ್ಟಿರ್ತೀನಿ ನಾನು. ಎಸ್ ಸರ್, ಸಾಕ್ಷ್ಯಾಧಾರಗಳು ನೀಡಿ ದೂರು ಕೊಟ್ಟಿತ್ತು ಅಂತಂದರೆ ಖಂಡಿತವಾಗಿಯೂ ಸಾಕ್ಷ್ಯಾಧಾರದ ಮೇಲೆ ಯಾವುದೇ ಆರೋಪ, ಯಾರ ವ್ಯಕ್ತಿ ಮೇಲೆ ಆರೋಪ ಮಾಡಿದ್ರು ಅದು ಶಿಸ್ತು ಕ್ರಮ ಏನು ತಗೋಬೇಕು ತಗೊಳ್ತೀವಿ. ಆ ಸಾಕ್ಷ್ಯಾಧಾರಗಳು ಇದ್ದಾಗ ಯಾವುದೇ ಪ್ರಕರಣಕ್ಕೆ ಸಾಕ್ಷ್ಯಾಧಾರನೇ ಅಂತಿಮ. ಕರೆಕ್ಟ್. ಒಂದು ವೇಳೆ ಸಾಕ್ಷ್ಯಾಧಾರ ಕೊಟ್ಟಿಲ್ವ, ಅಕಸ್ಮಾತ್ ಆರೋಪ ಏನು ಇದಾಗಿರುತ್ತೆ, ಏನು ಇರಲಿಲ್ಲ, ಸುಳ್ಳು ದೂರು ಇತ್ತು ಅಂತಂದ್ರೆ ಕೊಟ್ಟಂತ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ತಗೊಳಕ್ ಆಗೋದಿಲ್ಲ ಸರ್. ಯಾಕೆಂದ್ರೆ ಕಾನೂನು ಎರಡನ್ನೂ ಹೌದು ಇರ್ಬೇಕಲ್ವಾ? ಹೌದು. ನಾನು ಹೇಳ್ತಾ ಇರೋದು ಇಲ್ಲ ಸರ್, ಆ ಥರ ಈಗ ದೂರು ಕೊಟ್ಟವ್ರನ್ನೇ ಈಗ ಸುಳ್ಳು ದೂರು ಕೊಟ್ಟಿದೆ ಅಂತೇಳಿ ಅವ್ರ ಮೇಲೆ ಕ್ರಮ ತಗೊಳಕ್ ಆಗೋದಲ್ಲ. ಅದು ಬೇರೆ, ಅದೆಲ್ಲ ಕ್ರಿಮಿನಲ್ ಪ್ರೊಸೀಡಿಂಗ್ಸ್, ಅದು ಇತರ ನ್ಯಾಯಾಲಯಗಳಿಗೆ ಈಗ ನೀವು ನನ್ನ ಮೇಲೆ ಹೋಗ್ಬೋದು ಆವಾಗಾದ್ರೆ. ಯಾವುದು? ನಾನು ಸುಳ್ಳು ದೂರು ಕೊಟ್ಟ ವ್ಯಕ್ತಿ- ಸುಳ್ಳು ದೂರು ಹೌದು, ಕೊಟ್ಟಾದ್ಮೇಲೆ ನಿಮ್ಮ ಹ್ಮ್. ಪ್ರಾಧಿಕಾರಕ್ಕೆ ನಾನು ಸುಳ್ಳು ದೂರು ಕೊಟ್ಟಿರ್ತೀನಿ. ಹ್ಮ್. ನಿಮ್ದು ಪ್ರೂವ್ ಆಗ್ಲಿಲ್ಲ, ಹೌದು ಓಕೆ, ನಾನ್ ಪ್ರೂವ್ ಮಾಡಕ್ ಆಗಿಲ್ಲ, ಹೌದು. ಓಕೆ, ಅವಾಗ ನೀವು ನನ್ನ ಮೇಲೆ ಏನಾದ್ರು ಕ್ರಿಮಿನಲ್ ಇಲ್ಲ. ಕಂಪ್ಲೇಂಟ್ ಹೋಗ್ಬೋದಾ? ಅಂದ್ರೆ ಇಲ್ಲ, ನಿಮ್ಮ ಪ್ರಾಧಿಕಾರದ ಹೊರತುಪಡಿಸಿ ಆ ವ್ಯಕ್ತಿ ಇಚ್ಛೆಗೆ ಬಿಟ್ಟಿದ್ದದು. ಪ್ರಾಧಿಕಾರದಿಂದ ಅಂತ ಯಾವುದೇ ಕೆಲಸನ ನಾವು ಅಲ್ಲ, ನೀವು ಮಾಡಕ್ಕಾಗಲ್ಲ, ಅದಕ್ಕೆ ಕೇಳ್ತಾರೆ. ಆ ವ್ಯಕ್ತಿ ಯಾರು ಈಗ ಅವ್ರ ಮೇಲೆ ಆರೋಪ ಹೊರಿಸ್ಕೊಂಡಿದ್ದಾನೋ ಆ ವ್ಯಕ್ತಿ ಇಚ್ಛೆಗೆ ಬಿಟ್ಟಿದ್ದು. ಈಗಿನ ಕಾನೂನು BNS ಏನ್ ಬಂದಿದೆಯಲ್ಲ, ಅದರಡಿಯಲ್ಲಿ ಆತ ಏನ್ ಬೇಕಾದ್ರೂ ಮಾಡೋದಕ್ಕೆ ಆತ ಸ್ವತಂತ್ರ. ಓಕೆ, ಹಾ. ನಿಮ್ಮಲ್ಲಿ ನೀವು ಯಾವ ಒಂದು ಸ್ಟೇಜ್ ತನಕ ಹೋಗ್ಬೋದು? ಅಂದ್ರೆ ಈಗ ಏನೋ ಸಮಸ್ಯೆ ಆಗಿರುತ್ತೆ, ಇಮ್ಮಿಡಿಯೇಟ್ ಆಗಿ FIR ಹಾಕ್ಸ್ಬೇಕು, ಇನ್ನೊಂದೇನೋ ಯಾರಿಗೋ ಡೈರೆಕ್ಷನ್ ಕೊಡ್ಬೇಕು, ನಿಮ್ದೆಲ್ಲ ಎಷ್ಟು ಅಥಾರಿಟಿ ಇದೆ ನಿಮ್ಗೆ? ನಿಮ್ಮ ವ್ಯಾಪ್ತಿ ಎಷ್ಟಿದೆ ಸರ್? ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಕರ್ನಾಟಕ ರಾಜ್ಯ ಪೂರ್ತಿ ವ್ಯಾಪ್ತಿ ಇದೆ. ಒಂದು ಅಲ್ಲ, ವ್ಯಾಪ್ತಿ ಅಂದ್ರೆ ಇದೆ. ಹಾ. ನಂತರದಲ್ಲಿ FIR ಹಾಕಿ ಅಂತ ನಾವು ಹೇಳಲ್ಲ, ಡೈರೆಕ್ಷನ್ ಕೊಡಕ್ಕೆ ನಮ್ಗೆ ಅಥಾರಿಟಿ ಇಲ್ಲ. ಯಾಕೆ FIR ಹಾಕೊಂಡಿಲ್ಲ ಯಾಕೆ FIR ನ ತಗೊಂಡಿಲ್ಲ ಅನ್ನೋದಕ್ಕೆ ವಿಚಾರಣೆ ಮಾಡಿ ಶಿಸ್ತು ಕ್ರಮ, ಕರ್ತವ್ಯ ಲೋಪನ ಅಥವಾ ಅಧಿಕಾರ ದುರ್ಬಳಕೆನ ಅದನ್ನ ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಕೊಟ್ಟಿದೆ ಹೊರತು ಕರ್ತವ್ಯ ಲೋಪ ನಮಗೆ ಕೊಟ್ಟಿರೋಂಥ ಕೆಲಸ ಡ್ಯೂಟೀಸ್ ಇಷ್ಟೇ. ಕರ್ತವ್ಯ ಲೋಪ, ದುರ್ನಡತೆ, ಗಂಭೀರ ದುರ್ನಡತೆ, ಲಾಕಪ್ ಡೆತ್ತು ಮತ್ತು ಮಹಿಳೆಯರಿಗೆ ಪೊಲೀಸ್ ಸಿಬ್ಬಂದಿಗಳಿಂದ, ಅಧಿಕಾರಿಗಳಿಂದ ಲೈಂಗಿಕ ಕಿರುಕುಳ, ಈ ಕೊಟ್ಟಿರೋಂಥ ಅಂಶಗಳ ಅದರ ಮೇಲೆ ಬರುವಂಥ ದೂರುಗಳ ಮೇಲೆ ವಿಚಾರಣೆ ಮಾಡುವಂಥದ್ದು. ಓಕೆ, ಹಾ. ಸೊ ನೀವು ಒಂದ್ಸಲಿ ಈಗ ಸದಸ್ಯರಾಗಿದ್ರ, ಹೌದು. ಈ ಸದಸ್ಯತ್ವ ನಿಮ್ಗೆ ಎಷ್ಟು ವರ್ಷ ಇರುತ್ತೆ, ಹಾ. ಅಥವಾ ಪರ್ಮನೆಂಟ್? 3 ವರ್ಷಗಳ ಕಾಲ ಸರ್. ರಾಜ್ಯದ ಇತರ ಎಲ್ಲ ಆಯೋಗದಂತೆ 3 ವರ್ಷಗಳ ಅವಧಿ ಇರುತ್ತೆ ಇದಕ್ಕೆ. ಸೊ ಇದರಲ್ಲಿ ಬೇರೆ ಇದನ್ನ ಹೊರತುಪಡಿಸಿ ಹಾ. ನೀವು ಬೇರೆ ಏನೆಲ್ಲ ಮಾಡ್ತೀರಾ ನಿಮ್ಮ ಪ್ರಾಧಿಕಾರದಲ್ಲಿ? ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ನಿಮ್ಮ ಪ್ರಾಧಿಕಾರದಲ್ಲಿ? ಸರ್, ಪ್ರಾಧಿಕಾರದಲ್ಲಿಗಿನ ಬರುವಂಥ ದೂರುಗಳನ್ನು ವಿಚಾರಣೆ ಮಾಡುವಂಥದ್ದು, ನಂತರದಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಪ್ರಾಧಿಕಾರಗಳ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಇರುತ್ತೆ. ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಅಂತಂದ್ರೆ ಏನ್ ಜಾಗೃತಿ ಮೂಡಿಸ್ತೀರಾ ನೀವು? ಇವತ್ತು ಸಾರ್ವಜನಿಕರಿಗೆ ಪ್ರಾಧಿಕಾರ ಅಂದ್ರೆ ಏನು, ಪ್ರಾಧಿಕಾರದಲ್ಲಿ ಕೆಲಸಗಳೇನು, ಕರ್ತವ್ಯಗಳೇನು, ನಿರ್ವಹಣೆ ಏನು, ಇದ್ರ ಬಗ್ಗೆ ಜನಗಳಿಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ಇವತ್ತು ಜನಗಳಿಗೆ ಇವತ್ತಿಂಥ
ಪೊಲೀಸರಿಂದ ಆಗಲಿ ಅಥವಾ ಇತರೆ ಇಂಥವರಿಂದ ಆಗುವಂಥ ದಬ್ಬಾಳಿಕೆ ದೌರ್ಜನ್ಯಗಳಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಮಾಹಿತಿ ಇರೋದಿಲ್ಲ ಅವ್ರಿಗೆ. ಅಟ್ಲೀಸ್ಟ್ ಆ ಮಾಹಿತಿ ಕೊಟ್ಟಾಗ ಮಾತ್ರ ಅವ್ರಿಗೆ ನ್ಯಾಯ ಪಡೋಕ್ಕೆ ಅವಕಾಶ ಆಗುತ್ತೆ. ಸೊ ಜಾಗೃತಿ ಇಲ್ಲದೆ ಆಯೋಗಗಳಿಗೆ ಬಂದು ದೂರು ಕೊಡಿ ಅನ್ನೋದೇ ಕೊಡೋಕ್ಕಾಗುತ್ತೆ. ಈಗ ನಿಮ್ಗೆ ಇದುವರೆಗೂ ಈಗ ಸಾರ್ವಜನಿಕರಿಂದ ಹ್ಮ್. ಸಾರ್ವಜನಿಕರು ಬಂದು ಕಂಪ್ಲೇಂಟ್ ಕೊಡುವುದು ಹೌದು ಅನ್ಸುತ್ತಲ್ಲ ಹೌದು, ತಮ್ಗೆ? ಅದು ಸಾರ್ವಜನಿಕರಿಗಾಗಿ ಇರೋದು. ಮೇನ್ ಹೌದು, ಮುಖ್ಯವಾಗಿ ಸಾರ್ವಜನಿಕರು ಮುಖ್ಯ ಪೊಲೀಸ್ ಮೇಲೆ ಕೊಡುವಂತ ದೂರು, ದೂರುಗಳು ನಂತರದಲ್ಲಿ ಕೆಲ ಪೊಲೀಸ್ ಒಂದು ಸರ್ ಕೆಳ ಅದನ್ನ- ಸಿಬ್ಬಂದಿಗಳು ಹಿರಿಯ ಅಧಿಕಾರಿಗಳ ಮೇಲೆ ಕೊಡುವಂತ ದೂರು. ಮುಖ್ಯವಾಗಿದ್ದು ಸಾರ್ವಜನಿಕರು ಪೊಲೀಸ್ನವ್ರ ಮೇಲೆ ಕೊಡೋ ದೂರು ಕೊಡೋದಕ್ಕೆ ಅವಕಾಶ ಇರೋ ಪ್ರಾಧಿಕಾರ. ಸೊ ಸಾರ್ವಜನಿಕರು ಇದುವರೆಗೂ ಹಾ. ಎಷ್ಟು ಕಂಪ್ಲೇಂಟ್ಗಳು ಬಂದಿದೆ ಸಾರ್ವಜನಿಕರಿಗೆ? ಎಸ್ ಸರ್. ಅಂದ್ರೆ ನಾನು ಕೇಳ್ತಾ ಇರೋದು, ನೀವು ಈಗ ಇದು ನಿಮ್ದು ಸೆಂಟ್ರಲ್, ಹೌದು ನಿಮ್ಗೆ ಆಲ್ ಸ್ಟೇಟ್ ಎಲ್ಲ ಬರುತ್ತೆ ಹೌದು ರಿಪೋರ್ಟ್ಗಳು. ಹೌದು ಸೊ ಒಂದೊಂದು ಕಡೆ ಒಂದೊಂದು ರೀತಿ ಸುಮಾರು ನಡೀತಾನೆ ಹೌದು ಇರುತ್ತೆ. ಹೌದು ಸೊ ಹೌದು. ಎಲ್ಲೆಲ್ಲಿ ಮೇಜರ್ ಆಗಿ ಬಂದಿದೆ ಕಂಪ್ಲೇಂಟ್ಗಳು ಹ್ಮ್. ಪೊಲೀಸರ ಮೇಲೆ ಹ್ಮ್. ಹೇಳ್ಬೋದಾ? ಹೌದು ಸರ್, ಹೇಳ್ಬೋದು. ಈಗ ಏನಾಗಿದೆ, ಜಿಲ್ಲಾ ಮಟ್ಟದ ಪೊಲೀಸ್ ದೂರುಗಳ ಪ್ರಾಧಿಕಾರದ ಜಾಗೃತಿ ತುಂಬಾ ಕಡಿಮೆ. ಕಾಲಕ್ಕೆ ಸದಸ್ಯರು ನೇಮಕಾತಿ ಆಗದೆ ಇರೋದ್ರಿಂದ ತುಂಬಾ ದೂರುಗಳು ರಾಜ್ಯ ಪೊಲೀಸ್ ದೂರುಗಳು ಪ್ರಾಧಿಕಾರಕ್ಕೆ ಬಂದಿದೆ. ಹೆಚ್ಚಿನ ದೂರುಗಳು ಆಲ್ಮೋಸ್ಟ್ ಕರ್ನಾಟಕ ಬಹುತೇಕ ಜಿಲ್ಲೆಗಳಿಂದನೇ ಹೆಚ್ಚಾಗಿ ಬರ್ತಾ ಇದೆ. ಅಲ್ಲ, ಮೇಜರ್ ಎಲ್ಲಿ ನಡೀತಾ ಇದೆ? ಯಾಕೆಂತ ಅಂದ್ರೆ ಹಾ. ಜನಗಳು ಆರೋಪ ಮಾಡೋದು ಒಂದು, ಹೌದು. ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹ್ಮ್, ಬಂದ್ಬಿಟ್ಟು ಹ್ಮ್, ಹ್ಮ್, ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾರೆ, ಹ್ಮ್. ಅವ್ರು ಬೇಕಾದಾಗ ಮಾತಾಡ್ತಾರೆ. ಅವ್ನಿಗೇನ ಯಾರೋ ಪೊಲೀಸರು ಹೋದ ತಕ್ಷಣ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ, ಹೌದು ಅದ್ ಹೌದು. ನೋಡಿ ಹ್ಮ್. ಏನ್ ಸರಿ ನಾ ತೆಪ್ಪ ನೋಡ್ಬಿಟ್ಟು ಮಾಡ್ತಾರೆ. ಹೌದು ಅಷ್ಟರೊಳಗಡೆ ಜನಗಳಿಗೆ ತಡ್ಕೊಳ್ಳೋ ಒಂದು ಕೆಪಾಸಿಟಿ ಹೌದು. ಇರೋದಿಲ್ಲ. ನನ್ ಹ್ಮ್. ಕೆಲಸ ಮಾಡಿಲ್ಲ, ಅವ್ನು ಪೊಲೀಸ್ ಹ್ಮ್. ಹೋದೆ, ನನ್ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಒಂದು ಹ್ಮ್. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದಾಗ್ಲಿ ಸುಮಾರು ಬರೀತಾ ಇರ್ತಾರೆ. ಹೌದು ಹೌದು. ಸೊ ಅದು ಆ ಉದ್ದೇಶಕ್ಕೋಸ್ಕರ ನಿಮ್ಮನ್ನ ಕೇಳ್ತಾ ಇರೋದು. ಹ್ಮ್, ಹ್ಮ್. ಸೊ ಯಾವ ಜಿಲ್ಲೆನಲ್ಲಿ ಹೆಚ್ಚಾಗಿ ಈ ತರ ಸರ್ ಕಂಪ್ಲೇಂಟ್ ಹಂಗೆ ಬಂದಿದೆ? ನೋಡ್ತಾ ಹೋದ್ರಗಿನ ತುಂಬಾ ಇದೆ ಸರ್. ಉತ್ತರ ಕರ್ನಾಟಕದಿಂದ ಭಾಗದಿಂದ ಜಾಸ್ತಿ ಇದೆ. ಹ್ಮ್. ಈ ಭಾಗದ ತುಮಕೂರ್ಲಿಂದ ಈ ಕಡೆಗೂ ಜಾಸ್ತಿ ಇದೆ. ಹ್ಮ್. ಮಂಡ್ಯ ಚಾಮರಾಜನಗರ ಡಿಸ್ಟಿಕ್ ಆ ಭಾಗದಿಂದನೂ ಹೆಚ್ಚಿದೆ. ಬೆಂಗಳೂರು ನಗರದಂತೂ ಇದೆ, ಬಹಳಷ್ಟು ಇದೆ ಸರ್. ಹಾಗೇನು ಇದೆಲ್ಲ ಹೆಚ್ಚಾಗಿ ಮಟ್ಟದಲ್ಲಿ ಇದೆ. ನಿಮ್ಗೆ ಜಾಸ್ತಿ ಕಂಪ್ಲೇಂಟ್ ಹ್ಮ್. ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಹಾ. ಆ ತರ ಯಾವ್ದು ಬರುತ್ತೆ ಜಾಸ್ತಿ ಅಂತ ಅಂದ್ರೆ? ಯಾವ ವಿಷಯಕ್ಕೆ ಬರುತ್ತೆ? ಯಾವ ಸಂಬಂಧಪಟ್ಟ ವಿಚಾರಗಳಿಗೋಸ್ಕರ ಮುಖ್ಯವಾಗಿ ಕಂಪ್ಲೇಂಟ್ ಕೊಡ್ತಾರೆ? ಮುಖ್ಯವಾಗಿ FIR ತಗೊಂಡಿಲ್ಲ ಅನ್ನೋದೇ ಮುಖ್ಯವಾದ ಕಾರಣ ಸರ್. ಮೇಜರ್ ಅದೇ. ಯಾಕಂದ್ರೆ FIR ತಗೊಂಡ್ಬಿಟ್ರೆ ಉಳಿದ ಸಮಸ್ಯೆ ಸಾಲ್ವ್. ಬಟ್ FIR ಮೇನ್ ಸ್ಟೇಜ್ ಫಸ್ಟ್ ಬರೋದು ಪ್ರಿಲಿಮಿನರಿ ತಗೊಳ್ಳೋದೇ FIR ಬೇಕು. FIR ತಗೊಳ್ಳದೆ ಕಳಿಸ್ಬಿಟ್ಟಾಗ ಸಮಸ್ಯೆಗಳು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಒಂದು ಬಲವಂತದಿಂದ ಒಂದು FIR ಹಾಕಿರ್ತಾರೆ, ಅಕಸ್ಮಾತ್ ಈಗ FIR ಹಾಕಿ ಅಂತ ಹೋಗಿರ್ತಾರೆ, ಆಗಿರಲ್ಲ. ಮೇಲಧಿಕಾರಿಗಳು ಸೆಕ್ಷನ್ಗಳು ಬಿಟ್ಟಿರ್ತಾರೆ. ಕೆಲವು ಈಗ ನಮಗೆ ಬರುವಂತ ದೂರುಗಳು ಹೆಂಗಿದೆ ಅಂದ್ರೆ, ಸ್ವಾಮಿ ನಾನು ಹೇಳಿದ್ದು ದೂರು ಹೇಳಿದ್ದೆ ಬೇರೆ, ನಾನು ಕೊಟ್ಟು ದೂರೇ ಬೇರೆ. ಅವರು ಅದನ್ನ ತೆಗೆದು ಬಿಸಿ ಹಾಕಿ ಅವ್ರಿಗೆ ಟೈಪ್ ಮಾಡಿ ಕೊಟ್ಟರು, ನಾವು ಸೈನ್ ಮಾಡಿ ಕೊಟ್ಟಿದ್ವಿ, ಅವ್ರಿಗೆ ಬೇಕಾದಂಗೆ ಮಾರ್ಕೊಟ್ಟಿದ್ದಾರೆ ಅಂತ ಇಂಥ ದೂರುಗಳು ಬರ್ತಾ ಇದೆ. ಒಂದು. ಎರಡನೇದು, ದೂರುಗಳು ತಗೊಂಡಿಲ್ಲ ಅಂದ ತಕ್ಷಣ SP ಅವ್ರನ್ನ DSP ಅವ್ರನ್ನ ಭೇಟಿಯಾಗಿರ್ತಾರೆ. ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ FIR ಮಾಡ್ಕೊಳ್ಳಿ ಅಂತೇಳಿ. ಹಿರಿಯ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಾರ ಅಂತೇಳಿ FIR ಮಾಡ್ಕೊಂಡ್ಬಿಡ್ತಾರೆ. FIR ಮಾಡಿದ ನಂತರ ಯಾವುದೇ ರೀತಿ ತನಿಖೆಗಳು ನಡೆಯೋದಿಲ್ಲ, ದೀರ್ಘಕಾಲಕ್ಕೆ ವಿಳಂಬ ಮಾಡಿಬಿಡ್ತಾರೆ. ಆವಾಗ ಏನಾಗ್ತದೆ, ಜನ ಆರೋಪಿತರ ಜೊತೆ ಪೊಲೀಸ್ನವರು ಶಾಮೀಲಾಗಿದ್ದಾರೆ ಸರ್, ಹಾಗಾಗಿ ನಮ್ಮ ಪ್ರಕರಣದಲ್ಲಿ ತನಿಖೆ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ. ಸೊ ಅಂಥ ದೂರುಗಳು ಹೆಚ್ಚಿದೆ. ಸ್ಟೇಷನ್ಗೆ ಹೋಗಿದ್ವಿ, ಅಗೌರವದಿಂದ ಹೊರಸಿರು, ಅವಾಚ್ಯ ಶಬ್ದಗಳಿಂದ ಬೈದರು, ತಳ್ಳಾಡಿದ್ರು, ಬೈದರು, ದಬ್ಬಾಳಿಕೆ ಮಾಡಿದ್ರು ಅಂತ ಬರುತ್ತೆ ಇದು ಪ್ರಕರಣಗಳು. ಸೊ ನಾನು ಮೇಜರ್ ಏನಕ್ಕೆ ಬರ್ತಾ ಇದ್ದೀನಿ ಅಂತ ಅಂದ್ರೆ, ಸರ್. ಇತ್ತೀಚೆಗೆ ಹ್ಮ್. ಎಲ್ಲಾ ಅಂದ್ರೆ ಹ್ಮ್. ಮೇಜರ್ ಸಿಟಿಗಳಲ್ಲಿ ಹ್ಮ್. ಬ್ಯಾಂಗ್ಳೂರ್ ತಗೊಳ್ಳಿ, ಮೈಸೂರು, ಹ್ಮ್. ಮಂಡ್ಯ ಹ್ಮ್. ಅಂಡ್ ಹುಬ್ಳಿ, ಧಾರವಾಡ, ಮಂಗಳೂರು, ಹ್ಮ್. ಈ ಕಡೆ ಒಂದು ಈ ಲ್ಯಾಂಡ್ ಗ್ರಾಬಿಂಗ್. ಹ್ಮ್. ಹೌದು ಹೌದು. ನಾನು ಹ್ಮ್. ಏನಕ್ಕೆ ಕೇಳಕ್ ಬರ್ತಾ ಇದ್ದೀನಿ ಹ್ಮ್. ಅಂದ್ರೆ, ಈ ಲ್ಯಾಂಡ್ ಗ್ರಾಬಿಂಗ್ ಹ್ಮ್. ಕೇಸ್ಗಳಲ್ಲಿ ಹ್ಮ್. ಸಿಕ್ಕಾಪಟ್ಟೆ ಪೊಲೀಸರ ಹೆಸರುಗಳು ಬರ್ತಾ ಹೌದು ಇರುತ್ತೆ. ಹೌದು ಸುಮಾರು ಜನ ಸಸ್ಪೆಂಡ್ ಆದ್ರು. ಹೌದು. ಸೊ ಮೇಜರ್ ಈ ವಿಚಾರವಾಗಿ ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಹ್ಮ್. ಯಾವ ಸಿಟಿನಲ್ಲಿ ಹೈಯೆಸ್ಟ್ ಕಂಪ್ಲೇಂಟ್ ಆಗಿದೆ? ಬೆಂಗಳೂರು ನಗರನೇ. ಯಾಕಂದ್ರೆ ಜನಸಂಖ್ಯೆ ಇಲ್ಲಿ ಜಾಸ್ತಿ ಇದೆ ಸರ್. ಸುಮಾರು ಈಗ ಆಗ ಜನಸಂಖ್ಯೆ ಆದ್ರೆ 1 ಕೋಟಿ ಅಂತೈತಿ. ಈಗ ಲೆಕ್ಕ ಮಾಡಿದ್ರೆ ಒಂದು 2.5 ಕೋಟಿ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಹಂಗಾಗಿ ಜನಸಂಖ್ಯೆ ಜಾಸ್ತಿ ಇದೆ. ಬೆಂಗಳೂರು ರಾಜ್ಯದಲ್ಲಿ ತುಂಬ ಸ್ಪೀಡಾಗಿ ಬೆಳೀತಾ ಇದೆ. ಹಾಗಾಗಿ ಪ್ರಕರಣಗಳು ಜಾಸ್ತಿ ನಡೆಯುವಂಥದ್ದು ಇಲ್ಲೇ ಬೆಂಗಳೂರು ಮಹಾನಗರದಲ್ಲಿ ಹೆಚ್ಚಿನ ಪ್ರಕರಣಗಳು ಬರ್ತಾ ಇದೆ. ಸೊ ಮೇಜರ್ ಏನ್ ಕಂಪ್ಲೇಂಟ್ ಇರುತ್ತೆ ಅವ್ರದ್ದು? ಸರ್ ಲ್ಯಾಂಡ್ ಗ್ರಾಬಿಂಗ್ ಅಲ್ಲಿ ಸಿವಿಲ್ ಸಂಬಂಧಪಟ್ಟಂತ ಪ್ರಕರಣಗಳಲ್ಲಿ ಪೊಲೀಸ್ ಇಂಟರ್ಫಿರೆನ್ಸ್ ಇದೆ ಅನ್ನೋದೇ ಮುಖ್ಯವಾದ ಕೆಲಸ. ನಾವು ಹಿಂದೆ ಹಲವಾರು ದೂರುಗಳು, ನಾವು ಬರೋದಕ್ಕಿಂತ ಹಿಂದೆ ಆದರೂ ಕೂಡ ಇಂಥ ದೂರುಗಳು ಬಂದಾಗ ಕಾಲಕ್ಕೆ ಆಗಿನ ಪ್ರಾಧಿಕಾರದಲ್ಲಿರುವ ನಿರ್ವಹಿಸಿದಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಹಲವಾರು ಡೈರೆಕ್ಷನ್ ಕೊಟ್ಟಿದೆ. ಪೊಲೀಸ್ನವ್ರು ಯಾವುದೇ ಕಾರಣಕ್ಕೂ ಸಿವಿಲ್ ಸೂಟ್ಗಳಲ್ಲಿ, ಯಾವುದೇ ಸಿವಿಲ್ ಪ್ರಕರಣಗಳಲ್ಲಿ ಇಂಟರ್ಫಿರೆನ್ಸ್ ಆಗಬಾರ್ದು ಅಂತ ಹಲವಾರು ನಿರ್ದೇಶನ ಕೊಟ್ಟಿದೆ. ನಿಮ್ಮ ಪ್ರಾಧಿಕಾರದಲ್ಲಿ ಹಾ. ನೀವು 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ. ಹೌದು. ಸೊ ಇನ್ನು ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು, ಹ್ಮ್. ಏನಾದ್ರೂ ಚೇಂಜಸ್ ಆಗಬೇಕಾ ಅಥವಾ ಆಡ್ ಮಾಡಬೇಕಾ, ಮೈನಸ್ ಮಾಡಬೇಕಾ, ಏನಾದ್ರು ಆ ಥರದ್ದು? ಸರ್ ಚೇಂಜ್ ಮಾಡಬೇಕೇನಂದ್ರೆ, ಯಾವುದೇ ಸರ್ಕಾರಗಳು ಬಂದಾಗ ಹ್ಮ್. ಸ್ಥಾನಗಳನ್ನು ಖಾಲಿ ಬಿಡದೆ ಕಾಲಕ್ಕೆ
ಅವಧಿ ಮುಗಿತಿದ್ದಂಗೆ ನಂತರದಲ್ಲಿ ಹಾಗೆ ಇಮಿಡಿಯೇಟ್ ಆಗಿ ಅದು ಅಧ್ಯಕ್ಷರು ಸದಸ್ಯರ ನೇಮಕಾತಿ ಆಯಿತು ಅಂದರೆ ಈಗ ಬರುವಂಥ ದೂರುಗಳು ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ಆಗುತ್ತೆ, ಅದೊಂದು ಆಗಬೇಕು. ನಂತರದಲ್ಲಿ ಈಗ ಎಲ್ಲ ಆಯೋಗದಂತೆ ನಮ್ಮ ಆಯೋಗದನ್ನು ಸಾಕ್ಷ್ಯಾಧಾರಗಳು ದಾಖಲೆ ಮೇಲೆ ಅಂತಿಮವಾಗಿ ಆದೇಶ ಹೊರಡಿಸುವಂಥದ್ದಿದೆ. ಈಗ ಬೇರೆ ನಾನು ಹೇಳಬೇಕು ಅಂತಂದರೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಇನ್ನೂ ದೀರ್ಘವಾಗಿ ಬೇಕು ಅಂತಂದರೆ ಈಗ ಬೇರೆ ಮಾನವ ಆಯೋಗ ಆಗಿರ್ಬೋದು, ಲೋಕಾಯುಕ್ತ ಇಂಥ ಸಂಸ್ಥೆಗಳಲ್ಲಿ ಹೇಗೆ ಪೊಲೀಸ್ ತನಿಖಾ ತಂಡ ಇದೆ, ಆ ಥರ ತನಿಖಾ ತಂಡ ಅಂತೇಳಿ ಪ್ರಾಧಿಕಾರಗಳಿಗೆ ನೀಡಿದರೆ ಇನ್ನಷ್ಟು ನ್ಯಾಯ ಕೊಡಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ. ಓಕೆ, ಈಗ ನಿಮ್ಮ ಪ್ರಾಧಿಕಾರದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಸಾರ್ವಜನಿಕರಿಗೆ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ? ಯಾವ ತರ ಅವರ ಗಮನ ಸೆಳೀತಾ ಇದ್ದೀರಾ? ನಿಮ್ಮ ಒಂದು ಪ್ರಾಧಿಕಾರ ಇದೆ ಅಂತ ಅಂದ್ಬಿಟ್ಟು ನನಗೆ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಹೌದು. ಸೊ ಹೇಗೆಲ್ಲ ನೀವು ಅವ್ರಿಗೆ ರೀಚ್ ಆಗ್ತಾ ಇದ್ದೀರಾ? ಸದ್ಯದ ಮಟ್ಟಿಗೆ ಈಗ ನಾನು ಸ್ವಲ್ಪ ಜಾಸ್ತಿ ಸಾಮಾಜಿಕ ಜಾಲತಾಣನ ಬಳಸೋದ್ರಿಂದ ಪ್ರಾಧಿಕಾರದಲ್ಲಿ ನಡೆಯುವಂಥ ಕೆಲಸಗಳು ಅಂದರೆ ನಾವು ಕೆಲವು ಅಧಿಕೃತ ಮಾಹಿತಿಗಳನ್ನು ನಾವು ದಾಖಲೆಗಳನ್ನ ಕೊಡೋಕೆ ಸಾರ್ವಜನಿಕವಾಗಿ ಬಹಿರಂಗಪಡಿಸೋಕ್ಕಾಗಲ್ಲ. ಯಾಕಂದರೆ ಆಫೀಸಿಯಲ್ ಸೀಕ್ರೆಟ್ ಆ್ಯಕ್ಟ್ಸ್ ಇದ್ದಾವೆ, ಮಾಹಿತಿ ಆಯೋಗಗಳ ಮಾಹಿತಿ ಅಧಿನಿಯಮಗಳು ಇದ್ದಾವೆ. ಹಾಗಾಗಿ ಇಲ್ಲ ಕೆಲಸಗಳು ದೂರು ಬರೋಂಥದ್ದಾಗಿರ್ಬೋದು, ಅಥಾರಿಟಿಯಿಂದ ಏನು ಕೆಲಸ ಮಾಡ್ಬೋದು ಅನ್ನೋದು ನಾನು ವೈಯಕ್ತಿಕವಾಗಿ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಹೊಂದಿರೋದ್ರಿಂದ ಕೆಲವುಗಳನ್ನು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಮಾಹಿತಿ ಜಾಗೃತಿ ಕೊಡಿಸ್ತಾ ಇದ್ದೀನಿ. ನಂತರದಲ್ಲಿ ಇನ್ನೂ ಜಾಗೃತಿ ಮೂಡಿಸಬೇಕಾಗಿದೆ. ಈ ಜಾಗೃತಿ ಜಿಲ್ಲಾ ಮಟ್ಟದಿಂದ ಪ್ರತಿ ಗ್ರಾಮದಿಂದ ಬರಬೇಕು ಅಂತಂದ್ರೆಗಿನ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸದಸ್ಯರುಗಳು ನೇಮಕ ಆಗಿ ಫುಲ್ ಫ್ಲೆಡ್ಜಲ್ಲಿ ಕೆಲಸ ಮಾಡಿದಾಗ ಮಾತ್ರ ಇದನ್ನು ಪೂರ ಜಾಗೃತಿ ಕೊಡಿಸೋಕ್ಕಾಗುತ್ತೆ. ಯಾಕಂದರೆ ಇವತ್ತು ನೋಡಿ, ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಜಿಲ್ಲಾಧಿಕಾರಿನೇ ಅಧ್ಯಕ್ಷರಾಗಿರ್ತಾರೆ, SP ಅವರು ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ, ಒಬ್ಬ ರಿಟೈರ್ಡ್ AC ಮೆಂಬರ್ ಆಗಿರ್ತಾರೆ, ಒಬ್ಬರು ಸಿವಿಲ್ ಸೊಸೈಟಿಯಿಂದ ಮೆಂಬರ್ ಆಗಿರ್ತಾರೆ. ಈಗ ಅಲ್ಲಿ ಸುಮಾರು ವರ್ಷಗಳ ಕಾಲ ಆಗಿನ ಸರ್ಕಾರಗಳು ಬಂದು ಇಲ್ಲಿ ತನಕ ಆದರೂ ಕೂಡ ಕಾಲಕ್ಕೆ ಅಲ್ಲಿ ನೇಮಕಾತಿ ಆಗಿಲ್ಲ ಅಂದಾಗ ಪ್ರಕರಣಗಳು ಅಲ್ಲಿ ವಿಚಾರಣೆನೇ ಆಗಿರೋದಿಲ್ಲ. ಯಾಕಂದರೆ ಒಂದು ಪ್ರಕರಣನ ವಿಚಾರಣೆ ಮಾಡಬೇಕಂದ್ರೆ ಮಿನಿಮಮ್ ಕೋರಮ್ ಬೇಕು. ಮಿನಿಮಮ್ 3 ಜನ ಆದರೂ ಕೂತ್ಕೊಂಡು ಅದನ್ನು ಆದೇಶ ಮಾಡಬೇಕು. ಸೊ 3 ಜನ ಇಲ್ಲ ಅಂತ ಸಂದರ್ಭದಲ್ಲಿ ಅದು ಆ್ಯಕ್ಟಿವ್ ಆಗಿಲ್ಲ, ಇನ್ಆ್ಯಕ್ಟಿವ್ ಆಗಿದೆ. ಸೊ ಹಾಗಾಗಿ ಜಾಗೃತಿಗಳು ಕಡಿಮೆ ಆಗಿದೆ. ಈಗ ನಾವು ನಮ್ಮ ಬಂದ ಅವಧಿಯಲ್ಲಿ 2019ರಿಂದ ಇಲ್ಲಿ ತನಕ ಆಗಿರಲಿಲ್ಲ. ಈಗ ನಮ್ಮ ಅವಧಿಯಲ್ಲಿ ಈಗಾಗಲೇ ರಾಜ್ಯ ಪೊಲೀಸ್ ದೂರು ರಾಜ್ಯದಲ್ಲಿರುವ ಎಲ್ಲ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ನಾಗರಿಕ ಸಮಾಜ ಮತ್ತು ನಾಗರಿಕ ಸೇವಾ ವಿಭಾಗದ 2 ಸದಸ್ಯರನ್ನು ನೇಮಕಾತಿ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಈಗಾಗಲೇ ನೋಟಿಫಿಕೇಶನ್ ಆಗಿದೆ, ಪೊಲೀಸ್ ವೆರಿಫಿಕೇಶನ್ ಆಗಿ ಅವ್ರ ದಾಖಲೆಗಳು ಬಂದಿದೆ. ಈಗಾಗಲೇ ಒಂದು 8 ಜಿಲ್ಲೆಗಳದ್ದು ಈಗಾಗಲೇ ಸರ್ಚ್ ಕಮಿಟಿಯಿಂದ ಸೆಲೆಕ್ಟ್ ಆಗಿ ಸರ್ಕಾರದ ಅನುಮೋದನೆಗೆ ಹೋಗಿದೆ. ಇನ್ನು ಶೀಘ್ರದಲ್ಲಿ 1 ಅಥವಾ 2 ತಿಂಗಳಲ್ಲಿ ಎಲ್ಲ ರಾಜ್ಯದಲ್ಲಿರುವ ಎಲ್ಲ ಜಿಲ್ಲಾ ಮಟ್ಟದ ಪ್ರಾಧಿಕಾರಗಳು ಫುಲ್ ಫ್ಲೆಡ್ಜಲ್ಲಿ ಕೆಲಸ ಅಂದರೆ ಎಲ್ಲ ಸದಸ್ಯರುಗಳು ನೇಮಕ ಆಗ್ತದೆ. ಸೊ ಆದಮೇಲೆ ಈಗೇನು ಪ್ರಕರಣಗಳು ದಾಖಲೆ ಆಗಿದ್ದಾವೆ ಅವೆಲ್ಲವೂ ಕಂಟಿನ್ಯೂಸ್ ಆಗಿ ವಿಚಾರಣೆ ಕೈಗೊಳ್ತಾರೆ. ನಂತರದಲ್ಲಿ ಗ್ರಾಮೀಣ ಮಟ್ಟದಿಂದ ಜಾಗೃತಿ ಕಾರ್ಯಕ್ರಮ ನಡೆಸುವಂಥ ವ್ಯವಸ್ಥೆ ಆಗುತ್ತೆ. ನಾವು ರಾಜ್ಯ ಮಟ್ಟದ ಪ್ರಾಧಿಕಾರದವರು ಪ್ರತಿ ಜಿಲ್ಲೆಗೆ ಭೇಟಿ ನೀಡಿ ಆ ಮೇಲ್ವಿಚಾರಣೆ ಮಾಡಿ ಆ ನಂತರದಲ್ಲಿ ಜಾಗೃತಿ ಮತ್ತು ಏನು ಕಾರ್ಯಕ್ರಮಗಳನ್ನ ಮಾಡಬೇಕು ಆ ಜಿಲ್ಲಾ ಮಟ್ಟಕ್ಕೆ ಹೋಗಿ ಮಾಡೋದಕ್ಕೆ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಸರ್. ಈಗ ನಾನು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಮುಂಚೆ ಒಂದು ಇದಿತ್ತು, ಏನಂತಂದ್ರೆ ಗವರ್ನಮೆಂಟ್ ಸೈಡ್ ಇಂದಾನೆ ಯಾವುದೇ ಆದ್ರೂ ಒಂದು ಅವೇರ್ನೆಸ್ ಮಾಡ್ಬೇಕಂತ ಅಂದ್ರೆ ಹಳ್ಳಿಗಳ ಕಡೆ ಒಂದು ಬೀದಿ ನಾಟಕ ಆತರ ಮಾಡಿಸ್ತಿದ್ರು. ನಿಮ್ಮಲ್ಲಿ ಯಾಕೆ ಆತರ ಆಕ್ಟಿವಿಟೀಸ್ ಕಡಿಮೆ ಆಗಿದೆ? ಒಂದು ಈಗ ಹೇಳ್ತಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರಿ ನೋಡ್ಕೋತೀರಾ ಅಂತ ಹೇಳಿದ್ರೆ ನಾನು ಕೇಳೋ ಕ್ವಶನ್. ಸೊ ಅದನ್ನ ಬಿಟ್ಬಿಟ್ಟು ಹಳ್ಳಿಗಳಿಗೆ ಎಲ್ಲಾರ ಹತ್ರನೂ ಮೊಬೈಲ್ ಇರಲ್ಲ. ಸೊ ಈ ತರ ಒಂದು ಹಳ್ಳಿ ಗ್ರಾಮೀಣ ಪ್ರದೇಶಗಳು ಈ ತರ ಅವೇರ್ನೆಸ್ ಮೂಡಿಸಿದ್ರೆ ಮಾಡ್ಬೋದು ಸರ್. ನೀವು ಹೇಳಿದಂಗೆ ನಾನು ಸೋಷಿಯಲ್ ಮೀಡಿಯಾ ಏನಕ್ಕೆ ಅಂತ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಬಜೆಟ್ ನ ಯಾವ್ದಾದಕ್ಕೂ ಯೂಸ್ ಮಾಡ್ತಾರೆ, ಆಯ್ತಾ? ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸೋದಕ್ಕೆ ಈ ಸ್ಟ್ರೀಟ್ ಡ್ರಾಮಾ ಎಲ್ಲ ಮಾಡಿಸಿದ್ರೆ ಏನ 5 ನಿಮಿಷ 10 ನಿಮಿಷ ಸರ್ ಮಾಡ್ಬೋದು. ಆ ತರ ಮಾಡಿದ್ರೆ ಬಜೆಟ್ ತುಂಬಾ ಕಡಿಮೆ ಇರುತ್ತೆ. ಈಗ ಅದಕ್ಕೋಸ್ಕರನೇ ಬೇರೆ ಜನಗಳಿದ್ದಾರೆ ಮಾಡ್ತಾರೆ. ಸೊ ಆ ತರ ಅವೇರ್ನೆಸ್ ಮೂಡಿಸಿ ಒಂದು ಫಂಡ್ ಕೇಳಿ ಗವರ್ನಮೆಂಟ್ ಕೊಡುತ್ತೆ ಸರ್. ಖಂಡಿತವಾಗಿ ನೀವು ಹೇಳಿದ್ದು ಎಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ನೀವು ಹೇಳಿದಂಗೆ ಬೀದಿ ನಾಟಕಗಳು ಮಾಡೋದು ನಮ್ಮ ಕನಸುಗಳು ಇದೆ. ಬಟ್ ಈಗ ಏನಾಗಿದೆ ಅಂದ್ರೆ ಕಾಲ ಬದಲಾವಣೆ ಆಗಿರೋದ್ರಿಂದ ಇವತ್ತು ನಾನು ಜಸ್ಟ್ ಉದಾಹರಣೆಗೆ ಹೇಳ್ತೀನಿ. ಯಾಕಂದ್ರೆ ಇವತ್ತು ಮಾಧ್ಯಮದಲ್ಲಿ ಇದೀವಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ 30 ಸೆಕೆಂಡ್ ವಿಡಿಯೋನ ಎಷ್ಟು ಜನ ನೋಡ್ತಾ ಇದೀವಿ ನಾವು? ಇಲ್ಲ, ಕೆಲವೊಂದು ವಿಚಾರ ಹೇಳ್ತೀನಿ ಕೇಳಿ. ಈ ಬೀದಿ ನಾಟಕ ಅನ್ನೋದೇನಿದೆ ಇದು ಮತ್ತೆ ಅವರೇ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂತಾರೆ. ಅಲ್ಲ, 10 ಜನದ ಹತ್ರ ಇರುತ್ತೆ ಅನ್ಕೊಳ್ಳಿ. ಒಂದು ಹಳ್ಳಿನಲ್ಲಿ 10 ಜನದ ಹತ್ರ ಮೊಬೈಲ್ ಇರುತ್ತೆ ಅನ್ಕೊಳ್ಳಿ. ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕಿಂತ, ನೀವು ಪೇಪರ್ಗಳಲ್ಲಿ ಅಥವಾ ಟಿವಿಗೋ ಯಾವ್ದಕ್ಕೂ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕಿಂತ ನೀವು ಅಲ್ಲೋದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಡ್ತಾರೆ. ಖಂಡಿತವಾಗಿ ಸರ್. ನೀವು ಬೀದಿ ನಾಟಕ ಹೇಳಿದ್ದು ಅದು ನಾನು ಪರ್ಸನಲ್ ಆಗಿ ನನ್ನ ಕಾನ್ಸೆಪ್ಟ್ ಇದೆ. ನನಗೆ ಅದು ತಲೆಯಲ್ಲಿದೆ. ಒಂದು ಯಾವ್ದೋ ಒಳ್ಳೆ ಆರ್ಟಿಸ್ಟ್ಗಳು ಕರ್ಸ್ಕೊಂಡ್ಬಂದು ಈಗೇನು ನಮ್ಮ ಪ್ರಾಧಿಕಾರದಲ್ಲಿ ಏನೇನು ಕೆಲಸ ಯಾವ ಎಂತೆಂತ ಘಟನೆಗಳಿಗೆ ದೂರು ಕೊಡಬಹುದು,
ಏನಾದ್ರು ಅದನ್ನು ಸಾರ್ವಜನಿಕರಿಗೆ ತುಂಬಾ ಕ್ಲೀನ್ ಆಗಿ ಗ್ರಾಮೀಣ ಭಾಗದಲ್ಲಿ ಕೂತ್ಕೊಂಡ್ರು ಕೂಡ ನೋಡಪ್ಪ ಹಿಂಗಾದ್ರೆ ಈಗ ಇಂಥಲ್ಲೇ ದೂರ ಕೊಡಬೇಕು ಅನ್ನೋದನ್ನ ತಿಳಿಬೇಕು ಅನ್ನೋದ್ರಿಂದ ಅದು ನನ್ನ ವೈಯಕ್ತಿಕವಾಗಿ ಚಿಂತನೆ ಇದೆ. ಅದು ನನ್ನ ಯಾಕೆಂದ್ರೆ ಅದು ತುಂಬಾ ರೀಚ್ ಆಗುತ್ತೆ. ಒಂದು ಅದನ್ನ ಸೋಷಿಯಲ್ ಮೀಡಿಯಾಗಿಂತ ಅವೇರ್ನೆಸ್ ತುಂಬಾ ಸರ್ ನಾವು ರೀಚಿಂಗ್ ತುಂಬಾ ಚೆನ್ನಾಗಿರುತ್ತೆ. ನಾವು ಹಿಂದೆ ಹೋರಾಟಗಳು ಮಾಡಬೇಕಾದಾಗ ಆ ಭಾಗದಲ್ಲಿ ಉತ್ತರ ಕರ್ನಾಟಕದ ಅಸ್ಪೃಶ್ಯತೆ ಆಚರಣೆ ಇಂಥ ವಿರುದ್ಧಗಳು ಮಾಡಬೇಕಾದ್ರೆ ಬೀದಿ ನಾಟಕಗಳು ಬಹಳಷ್ಟು ಕೆಲಸ ಮಾಡಿರೋದು. ಅವತ್ತು ಜಾಗೃತಿ, ಇವತ್ತಿಗೂ ಅಲ್ಲಿ ಅಟ್ರಾಸಿಟಿ ಕೇಸ್ಗಳು ಇಂಥವು ಬಂದಾಗ ಕೂಡ ಅಲ್ಲಿ ಅಟ್ರಾಸಿಟಿ ಪ್ರಕರಣಗಳು ಬಂದಾಗ ಏನ್ ಮಾಡಬೇಕು ಸಾರ್ವಜನಿಕರು, ಆ ಕಾನೂನು ಜಾಗೃತಿ ಇವತ್ತಿಗೂ ಬೀದಿ ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾನೆ ಇದೆ. ನಮಗೂ ಅದು ಕನಸಿದೆ, ನಾನು ವೈಯಕ್ತಿಕವಾಗಿ ನನಗೂ ಕನಸಿದೆ ಆ ತರ ಜನಗಳು ಜಾಗೃತಿ ಮೂಡಿಸ್ಬೇಕಂತ. ಒಂದು ಎರಡನೇದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹೆಚ್ಚಿಂದ, ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾದ ಬಹಳ ಜನ ಇವತ್ತು ಪಕ್ಕದಲ್ಲಿ ಒಬ್ಬೊಂದು ಸಾಯ್ತಾ ಇದ್ರೆ ನೀರ್ ಹಾಕುವಂತ ಪರಿಸ್ಥಿತಿ ನಾನು ಸೋಷಿಯಲ್ ಮೀಡಿಯಾ ಮುಳುಗಿದೆ. ಸೊ ಅಲ್ಲಿನೂ ಜಾಗೃತಿ ಮತ್ತು ಫೀಲ್ಡ್ ಅಲ್ಲಿ ಕೂಡ ಜಾಗೃತಿ ಮೂಡಿಸುವಂತ ಕನಸುಗಳಿದೆ ಸರ್. ಇದನ್ನು ಮಾನ್ಯ ದೇಶದ ಜೊತೆ ಚರ್ಚೆ ಮಾಡಿ ಸರ್ಕಾರದಿಂದ ಹೆಚ್ಚಿನ ಅನುದಾನ ಪಡೆದು ಅನುದಾನ ಎಲ್ಲೆಲ್ಲೋ ಹೋಗುತ್ತೆ. ಹೌದು ಸರ್, ಆಯ್ತಾ? ಹೌದು. ಇದು ಮ್ಯಾಕ್ಸಿಮಮ್ 1 ಕೋಟಿನೂ ಆಗೋದಿಲ್ಲ. ನಿಜ ಸರ್, ಮಾಡಬಹುದು. ಯಾರಾದ್ರೂ ಸಂಬಂಧಪಟ್ಟ ಆರ್ಟಿಸ್ಟ್ಗಳು ಇರ್ತಾರೆ, ಹೌದು ಆಯ್ತಾ, ನೀಟಾಗಿ ಮಾಡೋರು ಇರ್ತಾರೆ. ಸುಮಾರು ಜನ ಹೌದು ಇದ್ದಾರೆ. ಸರ್. ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ ಸುಮಾರು ಜನ ಖಂಡಿತ ಇದ್ದಾರೆ. ಸೊ ಆ ತರದವ್ರಿಗೂ ಒಂದು ಹೆಲ್ಪ್ ಮಾಡ್ದಂಗ ಆಗುತ್ತೆ ನಿಜ ಗೌರ್ಮೆಂಟ್ ನಿಜ ಕಡೆಯಿಂದ. ನಿಜ. ಪೋಷಣೆ ಮಾಡ್ದಂಗ ಆಗುತ್ತೆ ಆ ಒಂದು ತಂಡಗಳನ್ನ. ಪ್ಲಸ್ ಜನಗಳಿಗೆ, ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ದಂಗ ಆಗುತ್ತೆ. ಸರ್ ಇದನ್ನೊಂದು ನೀವು ಇಲ್ಲ, ಖಂಡಿತ. ದಯವಿಟ್ಟು ತುಂಬಾ ಉತ್ತಮ ಆಗುತ್ತೆ. ಆಮೇಲೆ ನೀವಿದ್ದ ಸಮಯದಲ್ಲಿ ಏನ್ ಮಾಡಿದೆ ಅಂತ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಕಾಲಘಟ್ಟದಲ್ಲಿ ಇದೊಂದು ಉಳ್ಕೊಳ್ಳುತ್ತೆ ನೋಡಿ. ಖಂಡಿತವಾಗ್ಲಿ ಸರ್, ನೀವು ಹೇಳೋ ಸತ್ಯ ಇದೆ. ನಾವು ಇದನ್ನು ಚಿಂತನೆ ಮಾಡಿದೀವಿ. ಮಾನ್ಯ ಅಧ್ಯಕ್ಷರ ಜೊತೆ ಉಳಿದಂತ ಸದಸ್ಯರ ಜೊತೆ ಇದನ್ನ ಚರ್ಚೆ ಮಾಡಿ ಇದಕ್ಕೊಂದು ಒಂದು ಬಹುಮತ ಅಂದ್ರೆ ಎಲ್ಲರೂ ಒಕ್ಕೂರ್ಲಿಂದ ಇದನ್ನೊಂದು ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿ ಹೆಚ್ಚಿನ ಅನುದಾನ ಪಡೆದು ಇದನ್ನೆಲ್ಲ ಒಂದು ನಮ್ಮ ಅವಧಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಈ ಪ್ರೋಗ್ರಾಮ್ ಮಾಡೋದಕ್ಕೆ ಸರ್ಕಾರಕ್ಕೆ ಯಾವುದೇ ಬರ್ಡನ್ನೇ ಆಗೋದಿಲ್ಲ ಸರ್. ಮಾಡಬಹುದು ಸರ್. ಇದನ್ನ ನಾವು ಪ್ರಸ್ತಾವನೆ ಸಲ್ಲಿಸಬೇಕಾಗತ್ತೆ. ಯಾಕಂದ್ರೆ ಈಗ ನಾನು ಒಬ್ಬನೇ ಅಂತಿಮವಾಗಿ ನಿರ್ಧಾರ ಇಲ್ಲ. ಯಾಕಂದ್ರೆ ಅಥಾರಿಟಿಲಿ ಸುಮಾರು ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ. ಇದನ್ನೆಲ್ಲ ಒಂದು ಡಿಸ್ಕಸ್ ಮಾಡ್ತೀನಿ ಸರ್, ಚರ್ಚೆ ಮಾಡಿ. ಇದು ಬಹುಶಃ ನಿಮ್ಮ ಅಧ್ಯಕ್ಷರು ಒಪ್ಕೊಂತಾರೆ. ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಅವ್ರ ಬಗ್ಗೆ ತಮ್ಗೆ ರಾಜ್ಯಕ್ಕೆ ಗೊತ್ತಿದೆ, ಒಳ್ಳೆ ಅಧಿಕಾರಿಗಳು, ನ್ಯಾಯಮೂರ್ತಿಗಳು ರಾಜ್ಯದಲ್ಲಿ ಹಿಂದೆ ಲೋಕಾಯುಕ್ತದಲ್ಲಿ ಇರ್ಬೋದು, ಸಂಸ್ಥೆಯಲ್ಲಿ ಎಲ್ಲಿ ಕೆಲಸ ಮಾಡಿದ್ರೆ ರಾಜ್ಯಕ್ಕೆ ಗೊತ್ತಿದೆ. ಅವ್ರು ಇಂಥ ವಿಷಯಗಳಲ್ಲಿ ಬಹಳ ಆಸಕ್ತಿ ಇದೆ. ಯಾಕೆಂತಂದ್ರೆ ಅವ್ರಿಗೆ ಪಿನ್ ಟು ಪಿನ್ ಗೊತ್ತು. ಅವರು ಕೂಡ ಗ್ರಾಮ ರೂರಲ್ ಭಾಗದಿಂದ ಬಂದವರು, ಬಂಗಾರಪೇಟೆಯಿಂದ ಬಂದಂತ ವ್ಯಕ್ತಿ ಅವ್ರು. ಯಾಕೆಂದ್ರೆ ಅಲ್ಲಿ ನಿಮ್ಮ ಊರುಗಳ ಕಡೆ ಎಷ್ಟಿದೆಯೋ ಅದೇ ತರ ಇಲ್ಲೂ ಸ್ವಲ್ಪ ಅವ್ರ ಕಡೆನೂ ಇಲ್ಲ ಇದೆ ಸತ್ಯ, ನೀವು ಹೇಳಿದ ಸತ್ಯ ಇದೆ ಸರ್. ಹಾಗಾಗಿ ಅವ್ರಿಗೆ ಸ್ವಲ್ಪ ಇಲ್ಲ ಚಿಂತನೆ ಇದೆ ಸರ್, ಇದೆ. ನಾವು ನಮ್ಮ ಸ್ವಲ್ಪ ಹೇಳಿದ್ರೆ ಕೆಲವು ಖಂಡಿತವಾಗ್ಲು ಸರ್, ನೀವು ಹೇಳಿದಂಗೆ ಅವ್ರಿಗೂ ಇಂಥದ್ರಲ್ಲಿ ಆಸಕ್ತಿ ಜಾಸ್ತಿ ಇದೆ. ಅದಕ್ಕೆ ಶೀಘ್ರದಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸಿ ಹೆಚ್ಚಿನ ಅನುದಾನ ಪಡ್ಕೊಂಡು ಅದನ್ನ ಒಂದು ವ್ಯವಸ್ಥೆ ಮಾಡ್ತೀವಿ. ಬೇರೆದ್ರಲ್ಲೆಲ್ಲ ತುಂಬಾ ಇದ್ ಮಾಡಿದ್ದಾರೆ, ಕಟ್ಟನಿಟ್ಟಾಗಿ. ಹೌದು ಸರ್. ಸೊ ಇದನ್ನೊಂದು ತಗೊಂಡ್ರೆ ಅಧ್ಯಕ್ಷತೆಯಲ್ಲಿ ನಿಮ್ಮನೆ ಸದಸ್ಯತ್ವದಲ್ಲಿ ಖಂಡಿತವಾಗ್ಲು ಸರ್ ಒಂದು ಏನೋ ಜನಗಳಿಗೆ ಅವೇರ್ನೆಸ್ ಮಾಡುತ್ತೆ. ಆಮೇಲೆ ಈಗ ಯಾರನ್ನ ಸುಮಾರು ಜನ ಗೊತ್ತಿಲ್ಲ. ಈಗ ರೂರಲ್ ಸ್ಟೇಷನ್ಗಳು ಮಾಡಿರ್ತೀರ ನೀವು. ಸ್ಟೇಷನ್ ಇರುತ್ತೆ, ಹೋಬಳಿ ಸ್ಟೇಷನ್ ಇರುತ್ತೆ, ಕೆಲವೊಂದು ಹಳ್ಳಿಗಳ ಸ್ಟೇಷನ್ ಇರಬಹುದು. ಆದ್ರೆ ಅಲ್ಲಿ ದೂರ ತಗೊಳಲ್ಲ. ನೀವು ವಿಲೇಜ್ ಹೋಬಳಿ ಲೆವೆಲ್ ಹೋಗ್ಬಿಟ್ರಂತೂ ತುಂಬಾ ಹಿಂಸೆ ಇದೆ ಸರ್, ಇದೆ. ಬಟ್ ಏನಂದ್ರೆ ಸದ್ಯದ ಮಟ್ಟಿಗೆ ಪ್ರಾಧಿಕಾರದ ಬಗ್ಗೆ ಜಾಗೃತಿ ಅಂದ್ರೆ ಈಗ ರಾಜ್ಯದ ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಮತ್ತು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಜಾಗೃತಿ ಫಲಕಗಳನ್ನ 2013 ಅಳವಡಿಸಿದೆ. ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಕಾಣೋ ರೀತಿಯಲ್ಲಿ ಸ್ಟೇಷನ್ ಅಲ್ಲಿ ಇಡಿಸಿದೆ. ಬಟ್ ಅಲ್ಲಿ ಹಳ್ಳಿಯವರು ಸತ್ಯ ಇದೆ, ಜಾಗೃತಿ ಬೇಕಾಗುತ್ತೆ. ಯಾಕಂದ್ರೆ ಇದನ್ನ ಆಕ್ಟ್ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಬಿಡ್ತಾರೆ. ಇಲ್ಲ ನಿಜ, ನಾವು ಬೋರ್ಡ್ ಹಾಕೋದಕ್ಕಿಂತ ಸ್ವಲ್ಪ ಈ ತರದನ್ನ ಒಂದು ಆಕ್ಟಿವಿಟಿ ಮಾಡೋದು ತುಂಬಾ. ಇಲ್ಲ, ನೀವು ಹೇಳಿದ್ದು ಚಿಂತನೆ ಖಂಡಿತವಾಗಿ ನಮಗೂ ಅದೇ ಇದೆ ಸರ್. ಸದ್ಯದಲ್ಲಿ ಸಾಹೇಬ್ರ ಜೊತೆ ಮಾತಾಡಿ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿ ಸೂಕ್ತ ಅನುದಾನ ಪಡೆದು ಅದು ಮಾಡೋದಕ್ಕೆ ನಾವು ಚಿಂತನೆ ಮಾಡ್ತೀವಿ. ಈಗ ಕೆಲವೊಂದು ಕಡೆ ಅರೆಸ್ಟ್ ಮಾಡಿರ್ತಾರೆ, ಇಲ್ಲ ಜೈಲಲ್ಲಿ ಇರ್ತಾರೆ. ಆ ಟೈಮ್ನಲ್ಲಿ ಕೆಲವೊಂದು ಘಟನೆಗಳು ನಡೆದೋಗ್ಬಿಡುತ್ತೆ ಜೈಲುಗಳಲ್ಲಿ. ಸೊ ಅದಕ್ಕೆಲ್ಲ ನೀವು ಯಾವ ತರ ಇದ್ ಮಾಡ್ತೀರಾ? ನೀವು ಏನ್ ಪ್ರಾಧಿಕಾರದಿಂದ ಏನೆಲ್ಲ ಮಾಡ್ತೀರಾ? ಕಂಪ್ಲೇಂಟ್ ಬಂದ್ರೆ ಮಾತ್ರ ಮಾಡ್ತೀರಾ ಅಥವಾ ಸ್ವಯಂ ಪ್ರೇರಿತ? ಈಗ ಲಾಕಪ್ ಡೆತ್, ಗಂಭೀರ ದುರ್ನಡತೆ, ಇಂಥ ಪ್ರಕರಣಗಳು ಬಂದಿದ್ದು ಪತ್ರಿಕಾ ವರದಿನೋ ಮಾಧ್ಯಮದ ವರದಿನೋ ಅದರ ಮುಖಾಂತರ ನಾನು ನೇರವಾಗಿ ಸುಮೋಟ ಹಾಕೊಳ್ತೀವಿ. ಈಗ ಕೋರ್ಟಲ್ಲಿ ಏನ್ ಮಾಡ್ತಾರೆ, ಎಸ್ಪೆಷಲಿ ಯಾವ್ದಾದ್ರು ಒಂದು ಘಟನೆ ನಡೀತು ಅಂದ್ರೆ, ಮೇಜರ್ ಇಶ್ಯೂ ಆಯ್ತು ಅಂತ ಅಂದಾಗ ಸ್ವಯಂ ಪ್ರೇರಿತ ಅವರು ಇದ್ ಮಾಡ್ಕೊಬಿಡ್ತಾರೆ. ಯಾಕೆಂದ್ರೆ ಕೋರ್ಟಲ್ಲಿ
ನಿಮ್ಮಲ್ಲೂ ಅದೇ ತರ ಆಪರ್ಚುನಿಟಿ ಇದೆಯಾ? ಪ್ರೇರಿತವಾಗಿ ದೂರು ದಾಖಲಾತಿ ಮಾಡಿಕೊಳ್ಳೋದಕ್ಕೆ ರಾಜ್ಯದಲ್ಲಿ ಎಲ್ಲ ಆಯೋಗಗಳಿಗೂ ಅಧಿಕಾರ ಇದೆ. ಯಾಕೆಂದ್ರೆ ಆತರ ಗಂಭೀರತೆ ನೋಡ್ಕೊಂಡು ಲಾಕಪ್ ಡೆತ್ ನಮಗೆ ನಮ್ಮ ವ್ಯಾಪ್ತಿ ಬರುವಂತ ವಿಷಯ, ಅದು ಗಂಭೀರ ಪ್ರಕರಣ, ಅದನ್ನ ನಾವೇ ಸುಮೋಟ ಹಾಕೊಳ್ತೀವಿ. ಈಗ ಲಾಸ್ಟ್ ವಿವೇಕನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರೀಸೆಂಟ್ಲಿ 2 ಅಥವಾ 3 ತಿಂಗಳಿಂದ ಲಾಕಪ್ ಡೆತ್ ಆಯ್ತು ಅಂತ ಹೇಳಿ ಪೇಪರ್ ಅಲ್ಲಿ ಪತ್ರಿಕೆಯಲ್ಲಿ ಬಂದಿದ್ದು ಆಧರಿಸಿಕೊಂಡು ನಾವು ಸುಮೋಟ ತಗೊಂಡಿದೀವಿ. ಪ್ರಕರಣ ನಡೀತಾ ಇದೆ, ರಿಪೋರ್ಟ್ ಕಾಲ್ ಮಾಡಿದೀವಿ, ವರದಿ ತಗೊಂಡ್ಬರ್ತಾ ಇದ್ದಾರೆ, ತಗೊಂಡ್ಬರ್ಬೇಕು. ಎಷ್ಟು ಕೇಸ್ ಆಗಿದೆ ಇದು ಸುಮೋಟೋ? ಈಗ ನಾವು ಬಂದ ಅವಧಿಯಲ್ಲಿ ಲಾಕಪ್ ಡೆತ್ ಸಂಬಂಧಪಟ್ಟಂಗೆ ಇದು ಸದ್ಯದ ಮಟ್ಟಿಗೆ ಇದು ಒಂದು ಹೇಳ್ಬೋದು. ಇನ್ನು ಸುಮೋಟೋ ಹಲವಾರು ಹಾಕೊಂಡಿದೀವಿ ನಾವು, ನಮ್ಮ ಅವಧಿಯಲ್ಲಿ ಹಾಕೊಂಡಿದ್ವಿ. ಯಾಕಂದ್ರೆ ಈಗ ಕಳೆದ ಯಾವುದು ಕೂಡ್ಲಿಗಿ KSRTC ಬಸ್ ಡ್ರೈವರ್ ಮೇಲೆ ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಸರಿಯಾಗಿ ಹೊಡಿತಾನೆ, ಹೆಲ್ಮೆಟ್ ಅದೇ ತಗೊಂಡು ಅವಾಚ್ಯವಾಗಿ ಹೋಯ್ತಾನೆ. ಅದು ರಾಜ್ಯ ಮಟ್ಟದ ಇಶ್ಯೂಸ್ ಆಗುತ್ತೆ, ಪತ್ರಿಕೆಯಲ್ಲಿ ಮಾಧ್ಯಮ ವರದಿ ಬರುತ್ತೆ, ಅದನ್ನ ಆಧರಿಸಿಕೊಂಡು ತಗೊಂಡು ನಾವು ಸುಮೋಟ ಹಾಕೊಂಡಿದ್ವಿ. ಅದು ವಿಚಾರಣೆ ನಡೀತಾ ಇದೆ, ಆಲ್ಮೋಸ್ಟ್ ಅಂತಿಮವಾಗಿ ಬಂದಿದೆ, ಅಂತಿಮ ಸ್ಟೇಜಿಗೆ ಬಂದಿದೆ. ಅದು ಒಂದು. ಎರಡನೇದು, ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ಒಂದು ಗಂಡ ಹೆಂಡತಿ ಮತ್ತು ಮಗು ಹೋಗ್ತಾ ಇರುತ್ತೆ, ಸಡನ್ಲಿ ಹಿಡಿದಾಗ ಅದೇನು ಹಿಂದೆ ಲಾರಿ ಬಂದು ಡಿಕ್ಕಿ ಹೊಡೆದ ತಕ್ಷಣ ಮಗು ಸತ್ತು ಹೋಗುತ್ತೆ. ಆ ಪ್ರಕರಣ ಮಾಧ್ಯಮದಲ್ಲಿ ಬಂದ್ಮೇಲೆ ಅದನ್ನು ಕೂಡ ನಾವು ಸುಮೋಟ ಮಾಡ್ಕೊಂಡಿದ್ವಿ. ನಾವು ಸ್ವಯಂ ದೂರು ದಾಖಲೆ ಮಾಡ್ಕೊಂಡಿದ್ವಿ. ಇನ್ನೊಂದು, ಆಮೇಲೆ ಈ ರಾಜ್ಯದಲ್ಲಿರೋ ಕೆಲವು ಪೊಲೀಸ್ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಈ ಹೊಸದಾಗಿ ಪೊಲೀಸ್ ಅಪಾಯಿಂಟ್ ಆಗಿರ್ತಾರೆ, ಅವ್ರು ಟ್ರೈನಿಂಗ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಿಂದ ಇಂತಿಷ್ಟು ದುಡ್ಡು ಪಡಿತಾರೆ ಅಂತೇಳಿ ದೊಡ್ಡ ಮಟ್ಟದ ಆರ್ಟಿಕಲ್ ಬಂತು ಪೇಪರ್ ಅಲ್ಲಿ. ಅದನ್ನು ಸ್ವಯಂ ಪ್ರೇರಿತ ದಾಖಲೆ ಮಾಡ್ಕೊಂಡಿದೀವಿ. ಈಗಾಗಲೇ ರಿಪೋರ್ಟ್ ತಂದು ಕೊಟ್ಟಿದ್ದಾರೆ, ನೆಕ್ಸ್ಟ್ ಇನ್ನು ವಿಚಾರಣೆ ನಡೀತಾ ಇದೆ. ಅದು ಇದನ್ನು ಸೇರಿದಂತೆ ಇನ್ನು ಬಹಳಷ್ಟು ಸುಮೋಟೋಗಳನ್ನು ನಾವು ಹಾಕೊಂಡಿದ್ದೀವಿ. ಈಗ ಇದನ್ನ ಬಿಟ್ಟು ಸೈಬರ್ ಕ್ರೈಮ್ ಬೇಸಿಕಲಿ ಸೈಬರ್ ಕ್ರೈಮ್ ನಲ್ಲಿ ನಿಮ್ಮಲ್ಲಿ, ಯಾಕೆಂದ್ರೆ ಕೆಲವೊಂದು ಟೈಮ್ ಇವರೇ ಇನ್ವಾಲ್ವ್ ಆಗಿ ಡಿಪಾರ್ಟ್ಮೆಂಟ್ ಅವರೇ ಇನ್ವಾಲ್ವ್ ಆಗಿ ಕೆಲವೊಂದು ಪ್ರಕರಣಗಳು ಬಂದಿರೋದು ನಿಮ್ಗೆ ಇದಕ್ಕೆಲ್ಲ ಏನ್ ಇತ್ತವಂತ ಇದ್ರ ಆಕ್ಷನ್ಸ್? ಸರ್, ಸೈಬರ್ ಕ್ರೈಮ್ ಅಂದ್ರಿಗಿನ ನಮ್ಮ ವ್ಯಾಪ್ತಿ ಅನ್ನೋದಕ್ಕಿಂತ ಪೊಲೀಸ್ನವ್ರು ಏನಾದರೂ ನಿರ್ಲಕ್ಷ್ಯ, ಕರ್ತವ್ಯ ಲೋಪ ವಹಿಸಿದ್ರೆ ಮಾತ್ರ ಅವ್ರ ಮೇಲೆ ವಿಚಾರಣೆ ನಾವು ಮಾಡೋದಕ್ಕೆ ಅಧಿಕಾರ ಇದೆ. ಇನ್ನೊಂದು ಏನಾಗುತ್ತೆ, ನಾನು ಹೇಳ್ಬಿಡ್ತೀನಿ, ಇತ್ತೀಚೆಗೆ ಬೆಳವಣಿಗೆಗಳು ಏನುತ್ತೆ, ಸ್ಕ್ಯಾಮ್ಗಳದ್ದು, ಯಾವ ಸ್ಕ್ಯಾಮ್ಗಳಲ್ಲಿ OTP ಆನ್ಲೈನ್ ಮತ್ತೆ ಈ ಶೇರ್ದು, ಶೇರ್ ಪರ್ಚೇಸ್ ಮಾಡೋದು, ಆ ಕಂಪನಿನೇ ಮುಚ್ಚೋಗ್ಬಿಡುತ್ತೆ, ಏನೇನೋ ಈ ತರದ್ದಾಗ್ತಾ ಇರುತ್ತೆ. ಆ ತರದವ್ರು ಸುಮಾರು ಜನಕ್ಕೆ ಇನ್ನ ಅಂದ್ರೆ ಸುಮಾರು ನಮಗೆ ಗೊತ್ತಿರೋವಾಗ ಸುಮಾರು ಜನ ಇದ್ದಾರೆ ಈ ತರ ದುಡ್ಡು ಕಳ್ಕೊಂಡ್ರು. ಏನೋ ಪರ್ಸೆಂಟೇಜ್ ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಯಾವ್ದೋ ಕಂಪ್ನಿಗಳಲ್ಲಿ, ಸೊ ಅವು ಮೋಸ ಮಾಡ್ತವೆ. ಸೊ ಆ ತರದನ್ನೆಲ್ಲ ನೀವು ಆಕ್ಷನ್ ಹೇಗೆ ತಗೊಂತಾರೆ ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ? ಅಂತಂದ್ರೆ ಈಗ ದೂರ ದಾಖಲೆ ಮಾಡಿಸಿದ್ರೆ ಗೋಲ್ಡನ್ ಅವರ್ ಅಂತ ಟೈಮ್ ಇದೆ ಅದಕ್ಕೆ. ಯಾವುದೇ ಪ್ರಕರಣದಲ್ಲಿ ವಂಚನೆಗೊಳಗಾಯ್ತು ಅಂದ್ರೆ ನಿರ್ದಿಷ್ಟ 1 ಗಂಟೆ ಅವಧಿಯಲ್ಲಿ 112 ಫೋನ್ ಮಾಡ್ಕೊಂಡು ಅವ್ರಿಗೆ ರಿಪೋರ್ಟ್ ಮಾಡೋದಾಗ್ಲಿ, ಹಣ ಕಳ್ಕೊಂಡವರು ಅದು ಇದೆ. ಸೈಬರ್ FIR ಮಾಡ್ಕೊಳ್ಳೋದಿದೆ. ಈ ಒಂದು ಒಳ್ಳೆ ಕ್ವಶನ್ ಕೇಳೋದ್ರಿಂದ ಸಾರ್ವಜನಿಕರಿಗೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ಜಾಸ್ತಿ ಯಾರು ಇದನ್ನ ಯೂಸ್ ಮಾಡ್ತಿರೋದು, ಯಾರು ಸ್ಕ್ಯಾಮ್ಗೊಳಗಾಗ್ತಿರೋದು, ಯಾರು ಹೆಚ್ಚಿನ ವಿದ್ಯಾವಂತರೇ ಆಗ್ತಿರೋದು. ಇವತ್ತು ನಾವು ಇಷ್ಟೆಲ್ಲ ಮನುಷ್ಯನಿಗೆ ಅತಿ ಆಸೆಯಿಂದ ತಾನೇ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಇವತ್ತು ಯಾವ್ದು ಬರುತ್ತೆ APK ಫೈಲ್ ಅವೆಲ್ಲ ಮಾಡಬಾರ್ದು ಅಂತ ಹಲವಾರು ಜಾಗೃತಿ ಕಾರ್ಯಕ್ರಮ ನಡೀತಿದೆ. ಎಷ್ಟೋ ಜನ ದಿನ ನನ್ನ ಪಕ್ಕದಲ್ಲಿರೋನೇ ಚೀಟ್ ವಂಚನೆ ಒಳಗಾಗಿದ್ದಾನೆ ಅಂದ್ರೂ ಕೂಡ ನಾವೊಂದು ಟ್ರೈ ಮಾಡಕ್ ಹೋಗ್ತೀವಿ, ಅದೇನೋ ನೋಡೋಣ ಅಂತ ಹೇಳಿ ಕ್ಲಿಕ್ ಮಾಡ್ತೀವಿ, ಎಂಟೈರ್ ನಮ್ ಡಾಟಾ ಎಲ್ಲ ಕೊಟ್ಬಿಡ್ತೀವಿ, ಇಡೀ ಮೊಬೈಲ್ ಅಲ್ಲಿರೋ ಎಲ್ಲ ಎಂಟೈರ್ ಡಾಟಾ ಹೋಗುತ್ತೆ. ಯಾರು ಶಿಕ್ಷಿತರೇ ಅಲ್ವಾ ಅದರಲ್ಲಿ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ವಂಚನೆಗೊಳಗಾಗ್ತಿರೋದು. ಮೊದಲು ನಾವು ಆ ಒಂದು ಸೈಬರ್ ಕ್ರೈಮ್ ಅನ್ನ ತಡೆಗಟ್ಟೆಯಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಬೇಕು. ಏನಂತ ಅಂದ್ರೆ ಯಾರು ಅವೇರ್ನೆಸ್ ಮೂಡಿಸಬೇಕಾಗತ್ತೆ, ಎಜುಕೇಟೆಡ್ ಅವರೇ ಈ ತರ ಬಲಿ ಆಗ್ತಿದ್ದಾರೆ. ಇವತ್ತು ನೀವು ನೋಡಿದಿರ, ರಾಜ್ಯನೇ ನೋಡಿದ್ದಾರೆ, ಎಷ್ಟೋ ಜನ ಉನ್ನತ ಅಧಿಕಾರಿಗಳ ಲಕ್ಷ ಕೋಟಿ ರೂಪಾಯಿಗಳನ್ನ ಕಳ್ಕೊಂಡು ಹೋದಂತವ್ರು ಇದ್ದಾರೆ. ಯಾವ್ದೋ ಒಂದು ಬರುವಂತ ಅನಧಿಕೃತ ಫೈಲ್ಗಳನ್ನ ಕ್ಲಿಕ್ ಮಾಡೋದಾಗಿರ್ಬೋದು, ಲಿಂಕ್ ಆಗಿರ್ಬೋದು, ಇಲ್ಲ ಯಾರೋ ಹೆಚ್ಚಿನ ದುಡ್ಡು ಕೊಡ್ತೀನಿ ಅಂದ ತಕ್ಷಣ ಇನ್ವೆಸ್ಟ್ ಮಾಡುವಂತದ್ದಾಗಿರ್ಬೋದು, ಇಲ್ಲ ಸುಲಭವಾಗಿ ಇವತ್ತು ಯಾವ್ದೋ ಫೋನ್ ಬರುತ್ತೆ, ನಿಮ್ದು ಯಾವುದೇ ದಾಖಲೆಗಳು ಇಲ್ದಂಗೆ ನಾವು ಸಾಲ ಸೌಲಭ್ಯನ ಕೊಟ್ಬಿಡ್ತೀವಿ, ವಿತಿನ್ 5 minutes ಅಲ್ಲಿ ಕೊಟ್ಬಿಡ್ತೀವಿ. ವಿತಿನ್ 5 minutes ಅಲ್ಲಿ ಯಾವುದೇ ದಾಖಲೆಗಳು ಇಲ್ದಂಗೆ ಏನ್ ಕೊಡ್ತಾನೆ? ಕೊಟ್ಟ ಮೇಲೇನು, ನೀವು ಕಟ್ಟಿದ ಮೇಲೇನು ಕ್ಲಿಯರ್ ಆಗಿದೆನಾ? 5 ಲಕ್ಷ ತಗೊಂಡಿದ್ರೆ 5 ಲಕ್ಷ ಕಟ್ಟಿದ ಮೇಲೇನು ಕ್ಲಿಯರ್ ಆಗಿದೆನಾ? ಇವತ್ತಿಗೂ 5 ಲಕ್ಷ ಕೊಟ್ಟು 5 ಲಕ್ಷ ಕಟ್ಟಿದ್ರು 20-25 ಲಕ್ಷ 50 ಲಕ್ಷದವರೆಗೆ ಕಟ್ಟಿದವರು ನಮ್ಮ ಹತ್ರ ಬಂದು ಹೇಳಿದ್ದಾರೆ. ಸಾರ್ವಜನಿಕರು, ನಮ್ಮ ತಂಟೆ ಅಂತಲ್ಲ, ನಾನು ಆಸ್ ಅಡ್ವೊಕೇಟ್ ಆಗಿರೋದ್ರಿಂದ ಸುಮಾರು ಜನ ನೊಂದಂತ ಬಹಳ ಜನ ಹೇಳಿದ್ದಾರೆ, ಸ್ವಾಮಿ ನಾನು 5 ಲಕ್ಷ ತಗೊಂಡಿದ್ದೀನಿ, 15 ಲಕ್ಷ ಕಟ್ಟಿದ್ದೀನಿ, ಆದ್ರೂ ಇನ್ನೂ ಕೊಡಿ ಅಂತ ಇದ್ದಾರೆ. ಯಾರು ಮೂಲ, ಯಾರು ಇದಕ್ಕೆ? ಯಾರನ್ನ ಕೇಳ್ತೀರಾ ಹೋಗಿ ನೀವು? ಸೊ ನಾವು ಜಾಗೃತಿ ಆಗ್ಬೇಕು. ನಾವು ಮಾಡ್ಕೊಳ್ಳುವಂಥದ್ದಲ್ವಾ, ನಾವು ಮಾಡ್ಕೊಳ್ಳೋ, ಇದು ಯಾರು ಬಂದು ಮಾಡೋಂಥದ್ದಲ್ಲ. ನನ್ನ ಹೆಚ್ಚಿನ ಆಸೆ ಆ ಕ್ರೈಮ್ಗೊಳಪಡಿಸುತ್ತದೆ ಅಷ್ಟೇ. ನನ್ನ ಈ ಸುಳ್ಳು ಪ್ರಕರಣ ಅಥವಾ ರಾಜಕೀಯ ವ್ಯಕ್ತಿಗಳ ಮೇಲೆ ಸ್ವತಂತ್ರವಾಗಿ ಏನಾದ್ರು
ದೂರುಗಳು ಬಂದಾಗ ಅವಾಗೆಲ್ಲ ಯಾವ ತರ ರಿಯಾಕ್ಟ್ ಸರ್ ಸುಳ್ಳು ದೂರು ರಾಜಕಾರಣ ವ್ಯಕ್ತಿಗಳ ಮೇಲೆ ನಮ್ಮ ಹತ್ರ ಬರೋದಿಲ್ಲ, ನಮ್ಮ ಮೇಲೆ ಅಲ್ಲಲ್ಲ, ರಾಜಕಾರಣ ವ್ಯಕ್ತಿಗಳು ಹಾ. ನಿಮ್ಮ ಪ್ರಾಧಿಕಾರಕ್ಕೆ ಹಾ. ಯಾರೋ ಮುಖಾಂತರ ಕೊಡಿಸ್ತಾರೆ, ಹಾ. ಅದು ನಿಮಗೆ ಗೊತ್ತಾಗುತ್ತೆ. ಹಾ. ಬೈ ಚಾನ್ಸ್ ಮನುಷ್ಯ ಕೊಡಿಸಿದ್ದಾರೆ, ಇವ್ರಿಗೆ ಏನೋ ಸಮಸ್ಯೆ ಆಗಿದೆ, ಹ್ಮ್, ಹ್ಮ್. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಸರ್ ಇಲ್ಲಿ ಸುಳ್ಳು ದೂರು ಇನ್ನೊಬ್ರು ಕೊಡಿಸಿದಾರೋ ಅವ್ರು ಕೊಡಿಸಿದಾರೋ ಬರಲ್ಲ. ದೂರು ದೂರೇ. ದೂರಿಗೆ ಅಂತಿಮವಾಗಿ ನ್ಯಾಯ ಕೊಡಿಸೋದಕ್ಕೆ ಬೇಕಾಗಿರೋದು ಸಾಕ್ಷ್ಯಾಧಾರ ಮಾತ್ರ. ಇಲ್ಲಿ ಯಾವುದೇ ರಾಜಕೀಯ ಅಥವಾ ಪ್ರಭಾವ ಇದೇನು ಕೆಲಸ ಮಾಡೋದಿಲ್ಲ. ಸಾಕ್ಷ್ಯಾಧಾರಗಳು ಅಂತಿಮವಾಗಿರುತ್ತೆ. ಸಾಕ್ಷ್ಯಾಧಾರಗಳು ಕೊರತೆ ಇತ್ತು, ಸಾಕ್ಷ್ಯಾಧಾರ ಇಲ್ಲದೆ ಈಗ ಅವರೆಲ್ಲಾಗಿ ಮೋಹನ್ ಕುಮಾರ್ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅದನ್ನೆಲ್ಲ ಮಾಡ್ದ ಇವ್ರಿಗೆ ಹಿಂಗ್ ಮಾಡ್ದ, ಇದು ಕಂಪ್ಲೇಂಟ್ ಆಗೋದಿಲ್ಲ. ಸ್ಪೆಸಿಫಿಕ್ ಆಗಿ ಒಂದು ಪ್ರಕರಣದಲ್ಲಿ ದೂರು ದಾಖಲೆ ಮಾಡ್ಬೇಕಂತ ಹೋದಾಗ FIR ತಗೊಂಡಿಲ್ಲ, ಇದು ಒಂದು ಸಬ್ಜೆಕ್ಟ್. FIR ತಗೊಂಡ್ರು ತನಿಖೆ ಸಮಯದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಮಾಡಿಲ್ಲ ಅನ್ನೋದು ಎರಡನೇ ಕಂಪ್ಲೇಂಟ್. ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅಲೆದಾಡಿಸಿದ್ರು, ಬೈದ್ರು, ಅವಾಚ್ಯವಾಗಿ ಬೈದ್ರು, ಇದು ಮೂರನೇ ಕಂಪ್ಲೇಂಟ್. ಈ ತರ ಸ್ಪೆಸಿಫಿಕ್ ಆಗಿ ದೂರು ಕೊಟ್ಟಾಗ ಮಾತ್ರ ಅದನ್ನು ವಿಚಾರಣೆ ಮಾಡಕ್ ಬರುತ್ತೆ. ಓವರಲ್ ಆಗಿ ಅವನು ಹಂಗ್ ಮಾಡ್ದ ಹಿಂಗ್ ಮಾಡ್ದ ಇದು ಕಂಪ್ಲೇಂಟ್ ಆಗೋದಿಲ್ಲ ಸರ್. ಯುವ ಜನತೆಗೆ ಇದಾಗೋಯ್ತು, ಸಾರ್ವಜನಿಕರು ಮತ್ತೆ ಪೊಲೀಸ್ ನಡುವೆ. ಹೌದು. ಸೊ ಇದನ್ನ ಯಾವ ತರ ಅರಿವು ಮೂಡಿಸೋದಕ್ಕೆ ನಿಮ್ಮ ಪ್ರಾಧಿಕಾರ ಒಂದು ಪ್ರಯತ್ನ ಪಡ್ತಾ ಇದೆ, ಅಥವಾ ಪಟ್ಟಿದ್ರೆ ಯಾವ ತರ ಪಟ್ಟಿದ್ದೀರಾ, ಅಥವಾ ಏನಾದ್ರು ಇನ್ ಫ್ಯೂಚರ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ? ಸಾರ್ವಜನಿಕರಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸಂಬಂಧ ಚೆನ್ನಾಗಿರ್ಬೇಕು ಹೌದು ಅಂತ ಸರ್. ಹೇಳಿ. ಈಗ ಇದು ಪ್ರಾಧಿಕಾರದ ಕರ್ತವ್ಯ ಅಲ್ಲ, ಇದು ಇಲಾಖೆ ಕರ್ತವ್ಯ. ಈಗಿನ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಇದು. ಪೊಲೀಸರು ಮತ್ತು ಸಾರ್ವಜನಿಕರಿಗೆ ವಿಶ್ವಾಸ ಬರಬೇಕು ಅಂತಂದ್ರೆ ಕೆಲವು ಬದಲಾವಣೆಗಳಾಗಬೇಕಾಗಿದೆ. ಈಗ ಏನಾಗಿದೆ ಹಿಂದೆ, ನಿಮ್ಮ ಪ್ರಕಾರ ಯಾವ ಬದಲಾವಣೆಗಳು ಬೇಕು ಸರ್? ಈಗ ಪೊಲೀಸ್ ಅಂತಂದ್ರೆ ಹಿಂದೆ ಹೆಂಗಿತ್ತು ಅಂತಂದ್ರೆ ಪೊಲೀಸ್ ಬಟ್ಟೆ ನೋಡಿದ ತಕ್ಷಣ ಹೆದರ್ಕೊಂಡ್ಬಿಡೋರು, ಜನ ಹೆದರ್ಕೊಂಡು ಭಯ ಪಡ್ಕೊಂಡ್ಬಿಡೋರು. ಇವತ್ತು ಕೆಲವು ಇದೆ. ಇದನ್ನ ವಿಶ್ವಾಸ ಹೆಚ್ಚಿಸಬೇಕು ಅನ್ನೋದಿದ್ರೆ ಆ ಭಯ ಅನ್ನೋಂಥದ್ದು ಓಡಿ ಕಮ್ಯುನಲ್ ಪೊಲೀಸಿಂಗ್ ಬರ್ಬೇಕು. ಫಸ್ಟ್ ಸಮುದಾಯ ಪೊಲೀಸ್ ಅಂದ್ರೆ ಸಾರ್ವಜನಿಕರ ಜೊತೆ ಹೆಚ್ಚು ಕೆಲಸಗಳನ್ನ ಮಾಡಬೇಕು. ಹೆಚ್ಚಾಗಿ ಸಾರ್ವಜನಿಕ ವಲಯದಲ್ಲಿ ಪೊಲೀಸ್ನವ್ರು ಕಾಣಿಸ್ಕೊಳ್ತಿರ್ಬೇಕು. ಈಗ ಜನಸ್ನೇಹಿ ಪೊಲೀಸ್, ಮನೆ ಮನೆಗೂ ಪೊಲೀಸ್, ಈ ಕಾರ್ಯಕ್ರಮಗಳು ಹೆಚ್ಚಾಗಿ ಸ್ವಲ್ಪ ಈಗ ಜನಗಳಿಗೆ ತುಂಬಾ ಅತ್ಯಂತ ಸರಳವಾಗಿದೆ. ಅಂದ್ರೆ ಈಗ ಪ್ರತಿ ಮನೆ ಮನೆಗೂ ಬಂದು ಒಂದಿಷ್ಟು ವಿಶ್ವಾಸ ಮೂಡಿಸ್ತಾ ಇದೆ ಜನಸ್ನೇಹಿ ಪೊಲೀಸ್ ಮತ್ತು ಮನೆ ಮನೆಗೂ ಪೊಲೀಸ್ ಅನ್ನುವಂಥದ್ದು ಏನಿದೆ. ಈಗ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ರಾಜ್ಯ ಪರಿಚಯಿಸಿದಂತ ಒಂದು ಕಾರ್ಯಕ್ರಮ, ಯೋಜನೆ ಮನೆ ಮನೆಗೂ ಪೊಲೀಸ್ ಅಂತದ್ದು. ಇದು ವಿಶ್ವಾಸ ಹೆಚ್ಚಾಗಿ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈಗ ಸಂವಾದಗಳು ಹೆಚ್ಚಾಗಬೇಕು ಒಂದು. ಆಮೇಲೆ ಸಾರ್ವಜನಿಕರು ಮತ್ತು ಪೊಲೀಸ್ನವರು ಸಾರ್ವಜನಿಕರು ಹೆಚ್ಚಾಗಿ ಕಾನೂನು ಅರಿವುಗಳನ್ನು ಮೂಡಿಸುವಂತ ಪ್ರಯತ್ನಗಳು ಮಾಡಬೇಕು. ನಂತರದಲ್ಲಿ ವಿಶ್ವಾಸಗಳು ಹೆಚ್ಚಾಗ್ಬೇಕಂತಂದ್ರೆ ಕ್ರೈಮ್ ನ ಕಂಟ್ರೋಲ್ ಮಾಡೋದು ಕೇವಲ ಬರೀ ಪೊಲೀಸ್ನವ್ರ ಕೆಲಸ ಅಲ್ಲ, ಸಾರ್ವಜನಿಕರಾಗಿ ನಮ್ಮ ಕೆಲಸ ಇದೆ. ನಾವು ಸಾರ್ವಜನಿಕರಿಗೆ ಭಾರತ ಸಂವಿಧಾನ ಮತ್ತು ಪೊಲೀಸ್ ಆಕ್ಟ್ ಅಲ್ಲಿ ಸಾರ್ವಜನಿಕರಿಗೆ ಅವರು ಮಾಡಬೇಕಾದ ಕರ್ತವ್ಯಗಳನ್ನ ಕೊಟ್ಟಿದೆ. ನಾವು ಕೂಡ ಅದನ್ನು ಪಾಲನೆ ಮಾಡ್ಲೇಬೇಕಾಗುತ್ತೆ. ಇವತ್ತು ನಮ್ಮ ಪಕ್ಕದಲ್ಲಿ ಕ್ರೈಮ್ ನಡೀತು ಅಂತಂದ್ರೆ ಕ್ರೈಮ್ ನ ನಾವು ತಿಳಿಸ್ಬೇಕಲ್ಲ, ಪೊಲೀಸ್ನವ್ರಿಗೆ ತಿಳಿಸ್ಬೇಕು. ನಾವು ಏನೂ ತಿಳಿಸದೆ ಸುಮ್ಮನೆ ನಾವು ಅವ್ರ ಮೇಲೆ ಆರೋಪ ಮಾಡಿ ಅವರ ಪ್ರಕರಣ ಮಾಡ್ಲಿಲ್ಲ. ಇವತ್ತು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಪುಂಡ ಪೋಖ್ರಿ ಅವ್ರಿಗೆ ಕೈ ಮಾಡ್ದ, ತಡ್ದ, ಅವಾಚ್ಯವಾಗಿ ಬೈದ, ಖಾಸಗಿ ಹಂಗೆ ಪ್ರದರ್ಶನ ಮಾಡೋದು, ಇದೆಲ್ಲ ಬರುತ್ತೆ. ಸೊ ಅಂತದನ್ನ ನಾವು ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕಲ್ಲ. ಇವತ್ತು ಹೇಳ್ಬೇಕಂದ್ರೆ ಪೊಲೀಸ್ ಬಲ ಅಂದ್ರೆ ಇವತ್ತು ರಾಜ್ಯದಲ್ಲಿ 5 ರಿಂದ 6 ಕೋಟಿ ಜನಸಂಖ್ಯೆ ಇದೆ. ಪೊಲೀಸ್ ಬಲ ತುಂಬಾ ಕಡಿಮೆ ಇದೆ, 1,10,000 ಸಮಥಿಂಗ್ ಇದೆ. ಸೊ ಈಗಿದ್ದಾಗ ಈಗ ಹೇಳ್ಬೇಕಂದ್ರೆ ಪ್ರತಿ 2,000-3,000 ಜನಗಳಿಗೆ ಅಥವಾ ಒಬ್ಬ ಪೊಲೀಸ್ ಸಿಬ್ಬಂದಿ ಲೆಕ್ಕ ಬರುತ್ತೆ ಆ ತರದಲ್ಲಿ. ಸೊ ಹಾಗಾಗಿ ಸಾರ್ವಜನಿಕರು ತಮ್ಮ ಕೆಲಸನ ನಿರ್ವಹಿಸಲೇಬೇಕಾಗುತ್ತೆ. ಇವತ್ತು ನಡೆಯುವಂತ ಕ್ರೈಮ್ಗಳನ್ನ ಯಾವುದೇ ತಮ್ಮ ಆಜುಬಾಜು ತಮ್ಮ ಕಣ್ಣೆದ್ರಿ ಕಂಡಂತ ಯಾವುದೇ ಅಪರಾಧಗಳನ್ನು ಸಾರ್ವಜನಿಕರು ಪೊಲೀಸರಿಗೆ ನಿರಂತರವಾಗಿ ತಿಳಿಸ್ತಾ ಇದ್ದಾಗ ಕ್ರೈಮ್ ನ ಕಂಟ್ರೋಲ್ ಮಾಡಬಹುದು. ಪೊಲೀಸ್ ಮತ್ತು ಸಾರ್ವಜನಿಕರಲ್ಲಿ ಒಂದು ಉತ್ತಮವಾದ ವಿಶ್ವಾಸ ಹೆಚ್ಚಾಗುತ್ತೆ. ಇದೇ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡೋದೇನೆಂದ್ರೆ ಇವತ್ತು ಯಾವುದೇ ನಾನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ, ಸರ್ ಇವತ್ತು ಗಾಡಿ ಹೆಲ್ಮೆಟ್ ಇಲ್ಲದೆ ಹೊಡ್ಕೊಂಡು ಹೋಗಿದ್ರು ಸರ್, ಸೈಲೆನ್ಸರ್ ಹಾಕಿದ್ದಾರೆ ಸರ್, ಅದನ್ನ ಮಾಡಿದ್ದಾರೆ ಸರ್, ಇದನ್ನ ಮಾಡಿದ್ದಾರೆ. ಅದು ನಮ್ಗೆ ಗೊತ್ತಿದೆ, ಹಾಗೆ ಗೊತ್ತಿದ್ದ ನಂತರ ಸರ್ಕಾರ ಇಲಾಖೆಗೆ ಬರ್ತೀವಿ ಅದನ್ನೆಲ್ಲ. ಈಗ ಬರದ ತಕ್ಷಣ ನಾವೇನ್ ಮಾಡ್ಬೇಕು? ಪೊಲೀಸ್ ಎಷ್ಟು ನೋಡಕ್ಕಾಗತ್ತೆ? ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರ ಗಮನ. ಈಗ ಈ ದೇಶದ ನಾಗರಿಕ ವ್ಯಕ್ತಿ ಕೆಲಸ ಏನು? ಈಗ ಅದಕ್ಕಾಗಿ ಪೊಲೀಸ್ ಒಂದು KSP ಆ್ಯಪ್ ಇದೆ. ಪ್ರತಿಯೊಂದು ಅಪರಾಧ ಕಣ್ಣಿಗೆ ಕಾಣುವಂಥದ್ದು ಯಾವುದೇ ಅಪರಾಧಗಳು ಬಂತಂದ್ರೆ ಅಲ್ಲಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮ್ಮ ಯಾವುದೇ ಅಪರಾಧಗಳನ್ನ ಬಂತಂದ್ರೆ ವಿಡಿಯೋ ಅಥವಾ ಫೋಟೋ ಅಥವಾ ಮಾಹಿತಿನ KSP ಆ್ಯಪ್ ಮುಖಾಂತರ ದಾಖಲು ಮಾಡಬಹುದು. ನಿಮಗೆ ಒಂದ್ ವೇಳೆ ದೂರು ಕೊಡೋದಕ್ಕೆ ನಿಮ್ಗೆ ಏನಾದ್ರು ಭಯ ಇತ್ತು ಅಂತಂದ್ರೆ ಇಲ್ಲಿ ಅಕಸ್ಮಾತ್ ದೂರು ನಮ್ಮ ಹೆಸರು ಬಹಿರಂಗ ಆಯ್ತು ಅಂದ್ರೆ ನನಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ನೋದಿತ್ತು ಅಂತಂದ್ರೆ ಆ KSP ಆ್ಯಪ್ ಅಲ್ಲಿ ಅನಾನಿಮಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿ ಯಾವುದೇ ಅಪರಾಧಗಳು ಕಂಡಲ್ಲಿ ಅದ್ರಲ್ಲಿ ಅಪ್ಲೋಡ್ ಮಾಡಿದ್ರಿಗಿನ ವೈಯಕ್ತಿಕ ಯಾವುದೇ ಮಾಹಿತಿ ಬಹಿರಂಗ ಆಗದೆ ಆ ಒಂದು ಪ್ರಕರಣದ ಬಗ್ಗೆ ವಿಚಾರಣೆ ಕೈಗೊಂಡು. ಸೊ ಆ ಆಪ್ ಅಲ್ಲಿ KSP ಆಪ್ ಅಲ್ಲಿ ಯಾವುದೇ ಪ್ರಕರಣ ಬೇಕಂದ್ರೆ ಇದು ಮಾಡಬಹುದು, ಅಂದ್ರೆ ಸಾರ್ವಜನಿಕರು
ದೂರುಗಳು 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 ಅಂತಂದ್ರೆ ಈಗ ವ್ಯಕ್ತಿ ಮಾಡಿದ ಈ ತರ ದೂರುಗಳು ಬಿಟ್ಟು ಹೊರತುಪಡಿಸಿ ಡ್ರಗ್ಸ್ಗಳು ಮಾರ್ತಾ ಇದ್ರು, ಯಾವನೋ ಡ್ರಗ್ಸ್ ಅಡಿಕ್ಟ್ ಆಗಿದ್ದ ಡ್ರಗ್ಸ್ಗಳು ಸಹ ಮಾರ್ತಾ ಇದ್ರು, ಟ್ರಾಫಿಕ್ ವೈಲೇಷನ್ ಆಗಿತ್ತು, ಪಬ್ಲಿಕ್ ನ್ಯೂಸೆನ್ಸ್ ಆಗಿತ್ತು, ಯಾವುದೇ ಘಟನೆಗಳು ಸಂಭವ ಆಗುವಂತ ಸಂದರ್ಭಗಳಲ್ಲಿ ಮಾಹಿತಿ ಇತ್ತು, ಇಂಥ ಎಲ್ಲಾ ಪ್ರಕರಣಗಳ ಬಗ್ಗೆ ಅಲ್ಲಿ ದೂರು ದಾಖಲು ಮಾಡೋದಕ್ಕೆ ಅವಕಾಶ ಇದೆ. ನೀವು ಇಚ್ಛೆ ಪಟ್ರೆ ನಿಮ್ಮ ಬಹಿರಂಗ ಪಡಿಸ್ಕೊಂಡು ಬೇಕಾದ್ರೆ ದೂರು ದಾಖಲಿಸೋದಕ್ಕೆ ಅವಕಾಶ ಇದೆ. ಇಲ್ಲ ನನಗೆ ವೈಯಕ್ತಿಕ ಮಾಹಿತಿ ನಾನು ಬಹಿರಂಗ ಪಡಿಸಕ್ ಆಗಲ್ಲ ಅಂತಂದ್ರೆ ಅಲ್ಲಿ ಒಂದು ಆಪ್ಷನ್ ಇದೆ ಅನಾನಿಮಸ್ ಅಂತ. ಅದು ಕ್ಲಿಕ್ ಮಾಡಿತು ಅಂತಂದ್ರೆ ಜಸ್ಟ್ ಪರಿಶೀಲನೆ ಆಗುತ್ತೆ, ಅದು ಯಾವ್ದು ತಪ್ಪಿತಸ್ಥ ಇರುತ್ತೆ ಅಲ್ಲಿ ಕ್ರಮ ತಗೊಳುತ್ತೆ. ಈಗ ನನ್ನ ಮನೆ ಪಕ್ಕದಲ್ಲಿ ಯಾವುದೋ ಒಂದು ನ್ಯೂಸೆನ್ಸ್ ನಡೀತಾ ಇದೆ, ಕ್ರೈಮ್ ನಡೀತಾ ಅಂತ ಮುಂಜಾಗ್ರತೆ ಬಂದಾಗ ಜಸ್ಟ್ ಮಾಹಿತಿ ಇಮಿಡಿಯೇಟ್ ಆಗಿ ಕೊಟ್ಟೋದ್ರಿಂದ ಆ ಒಂದು ಕ್ರೈಮ್ ನ ಕಂಟ್ರೋಲ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಮಟ್ಟದಲ್ಲಿ KSP ಆ್ಯಪ್ ಯೂಸ್ ಮಾಡೋದ್ರಿಂದ ಅನುಕೂಲ ಆಗ್ತದೆ. ಆಮೇಲೆ ಹೆಚ್ಚಿನ ಕೆಲಸನ ಸಂವಿಧಾನ ಕೊಟ್ಟಿದೆ. ಯಾವುದೇ ಕ್ರೈಮ್ ಬಂತು ಅಂದ್ರೆ ಈಗಿನ ಠಾಣೆಗಳಿಗೆ, ತಮ್ಮ ಸ್ಥಳೀಯ ಠಾಣೆಗಳಿಗಿರ್ಬೋದು ಅಥವಾ ಎಮರ್ಜೆನ್ಸಿ ನಂಬರ್ 112 ಇನ್ಫಾರ್ಮ್ ಮಾಡೋದ್ರಿಂದ ಅಪರಾಧಗಳನ್ನ ತಡೆಯೋಕೆ ಅಧಿಕಾರ ಹಕ್ಕುಗಳಿದೆ. ಅದನ್ನು ಸರಿಯಾಗಿ ಬಳಸ್ಕೋಬೇಕು ಅಂತ ಹೇಳ್ತೀನಿ. ಈ ತರ ಬಳಸ್ಕೊಂಡಾಗ ಮಾತ್ರ ಪೊಲೀಸು ಮತ್ತು ಸಾರ್ವಜನಿಕರಲ್ಲಿ ಒಂದು ವಿಶ್ವಾಸ, ಒಂದು ಬಾಂಧವ್ಯ ಮೂಡಿಸುತ್ತೆ. ಸರ್, ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇಷ್ಟ ತನಕ ಒಂದು ಸುಮಾರು ಟೈಮ್ ತೊಗೊಂಡ್ಬಿಟ್ಟು ಸಾರ್ವಜನಿಕವಾಗಿ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಕೆಲಸ ಹೀಗೆ ಮುಂದುವರಿಯಲಿ. ಥ್ಯಾಂಕ್ ಯು ಸರ್. ಆಯ್ತಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮ ಪ್ರತಿಧ್ವನಿ ಬಗ್ಗೆ ತಮ್ಮ ಅನಿಸಿಕೆ? ಪ್ರತಿಧ್ವನಿ ಮಾಧ್ಯಮ ರಾಜ್ಯದಲ್ಲಿ ಉತ್ತಮ ಕಾರ್ಯನಿರ್ವಹಿಸ್ತಾ ಇದೆ. ಸಾರ್ವಜನಿಕರಿಗೆ ಮತ್ತು ಎಲ್ಲ ರಂಗದಲ್ಲಿರೋರಿಗೆ ಕಾಲಕಾಲಕ್ಕೆ ಸರಿಯಾದ ಮೆಸೇಜನ್ನು ಕೊಡೋದ್ರ ಜೊತೆಗೆ ಆಮೇಲೆ ಕೆಲವು ಗಣ್ಯ ವ್ಯಕ್ತಿಗಳು, ಕೆಲವು ಸಾರ್ವಜನಿಕ ಅಥವಾ ಇತರ ಆಡಳಿತ ಇರುವಂಥವ್ರನ್ನ ಕರೆಸಿ ಆಯಾ ವೃತ್ತಿ ಮತ್ತು ಇದರಲ್ಲಿ ಇರುವಂಥದ್ರ ಬಗ್ಗೆ ಸಾರ್ವಜನಿಕ ಮಾಹಿತಿ ನೀಡುವಂಥದ್ದು, ಆಮೇಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ, ಆಮೇಲೆ ಸ್ಥಳೀಯ ಮಟ್ಟದಲ್ಲಿ ನಡೀತಕ್ಕಂತಿರುವ ಪ್ರತಿನಿತ್ಯದ ಘಟನೆಗಳನ್ನಾಗಲಿ ಸಮಾಜಕ್ಕೆ ತಲುಪಿಸಬೇಕಾದ ಮೆಸೇಜ್ಗಳನ್ನು ಸರಿಯಾದ ಸಮಯಕ್ಕೆ ತಲುಪಿಸಿ ಜನಮನ್ನಣೆ ಗಳಿಸಿದ್ದೀರಿ. ನಿಮ್ಮ ಚಾನಲ್ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಚಾನಲ್ಗೂ ಮತ್ತು ತಮಗೂ ವೈಯಕ್ತಿಕವಾಗಿ ಮತ್ತು ರಾಜ್ಯದ ಜನರ ಪರವಾಗಿ ಶುಭ ಹಾರೈಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.